ಒಂದು ಕಾಲದಲ್ಲಿ ತಂದೆ ತಾಯಿಯು ಬೇಡವಾದಂತ ಮಗನಾಗಿ ಜನಿಸಿದ್ದೆ ನಾನು. ಒಂದು ಗುರುಗಳಾಗಿರತಕ್ಕಂತಹ ನಾರದರು ಕೊಂಡಾಡಿದ ಮಾತು, ಹಂಸ ಏಕೆ ಹೆದರುತ್ತಾ ಇದ್ದೀಯ? ನಿನ್ನವರ ಹಲವರು ನಿನ್ನ ನಿರೀಕ್ಷೆಗಾಗಿ ಕಾಯುತ್ತಾ ಇದ್ದಾರೆ ಎಂಬುದಾಗಿ ತಡ ಮಾಡಲಿಲ್ಲ. ತಂದೆ ತಾಯಿಗಳನ್ನು ಕೈಕಟ್ಟಿ ಸೆರೆಯಲ್ಲಿಟ್ಟೆ, ನನ್ನವರನ್ನು ಕೂಡಿಕೊಂಡು ರಾಜ್ಯಭಾರ ಮಾಡಿದೆ. ಅಷ್ಟಕ್ಕೆ ಸುಮ್ಮನುಳಿದ್ದೇನೆ? ಇಲ್ಲ ಇಲ್ಲ, ದರೆಯ ದಿಗ್ಗಜೆಯನ್ನು ಕೈಗೊಂಡೆ. ಬೇರಾರು ಅಲ್ಲ, ಜಗಜ್ಜಟ್ಟಿ ಜರಾಸಂಧನನ್ನು ಕೂಡುತ್ತಿದೆ. ಮೆಚ್ಚಿದಂತ ಅವನು ಅವರ ಕುವರಿಯರಿಬ್ಬರನ್ನು ಕೊಟ್ಟು ವಿವಾಹ ಮಾಡಿದ. ಹೀಗೆ ರಾಜ್ಯಭಾರ ಮಾಡುತ್ತಿರುವಾಗ ತಂಗಿಯಾಗಿರತಕ್ಕಂತಹ ದೇವಕಿಯನ್ನ ವಸುದೇವನಿಗೆ ಕೊಟ್ಟು ಲಗ್ನ ಮಾಡಿದೆ. ಆ ವಿವಾಹ ಮಹೋತ್ಸವದಲ್ಲಿ ಪುರ ಮೆರವಣಿಗೆಯಲ್ಲಿ ರಥದ ಕುದುರೆಯ ಲಗಾಮನ್ನು ಹಿಡಿದು ನಾನೇ ರಥಾರೂಢ ಮಾಡುತ್ತಿದ್ದೆ. ಆಯ್ತಲ್ಲ ಮಗವಾಣಿ, ಹಂಸ ಹಿಗ್ಗಬೇಡ. ಈ ದೇವಕಿಯ 8ನೆಯ ಗರ್ಭದಲ್ಲಿ ಹುಟ್ಟುವಂತ ಮಗುವಿನಿಂದ ನಿನಗೆ ಉರಿದು ಹೋದೆ. ನಾನು ಉರಿದು ಹೋದೆ, ತಡ ಮಾಡಲಿಲ್ಲ. ತಂಗಿಯನ್ನು ತಡೆಯಲು ಮುಂದಾದೆ. ವಸುದೇವ ಬಂದು ತಡೆದ. ಅವ ತಂಗಿಯನ್ನ ಕೊಲ್ಲಬೇಡ, ಅವಳಿಗೆ ಹುಟ್ಟುವ ಮಕ್ಕಳಿಂದ ನಿನಗೆ ಮರಣ. ಹಾಗಾಗಿ ಹುಟ್ಟಿದ ಮಕ್ಕಳನ್ನೆಲ್ಲ ನಿನಗೆ ತಂದೊಪ್ಪಿಸುತ್ತೇನೆ ಎಂಬುದಾಗಿ ಹೇಳಿದ. ಅಲ್ಲಿಗೆ ಶಾಂತನಾಗಿ ಬದುಕಲು ಬಿಟ್ಟೆ. ಹಾಗೆಯೇ ಸೆರೆಯಲ್ಲಿಟ್ಟೆ. ಒಂದು ಗುರುಗಳು ಬಂದು ಹೇಳಿದ ಮಾತು, ಕಂಸ, 1 8 ಆಗಬಹುದು, 8 ಒಂದಾಗಬಹುದು. ಹಾಗಾಗಿ ಹುಟ್ಟಿದ ಮಕ್ಕಳನ್ನು ಒಂದು ಬಿಡಬೇಡ ಎಂಬುದಾಗಿ ಬಿಟ್ಟೇನೆ. ಬಿಡಲಿಲ್ಲ. 7 ಮಕ್ಕಳನ್ನು ಕೊಂದು ಮುಗಿಸಿದ್ದೇನೆ. 8ನೆಯದು ಕೊಲ್ಲಲು ಮುಂದಾದವಾಗ ಹಾರಿತಲ್ಲ ನಂಬರಕ್ಕೆ. ಹೇಳಿದ ಮಾತೇನು? ಹಂಸ, ನಿನ್ನ ವೈರಿ ಮಧುರೆಯಲ್ಲಿ ಬೆಳೆಯುತ್ತಾ ಇದ್ದಾನೆ, ಅಲ್ಲ ದ್ವಾರಕೆಯಲ್ಲಿ ಬೆಳೆಯುತ್ತಾ ಇದ್ದಾನೆ ಎಂಬುದಾಗಿ ಹೇಳಿದಲ್ಲ. ಹಾಗಾಗಿ ಬಿಟ್ಟೇನೆ, ಬಿಡಲಿಲ್ಲ ಬಿಡಲಿಲ್ಲ.
ಭಟರನ್ನು ಹಾಕಿದ್ದೇನೆ. ಉತನಿ ಮೊದಲಾದವರು ನಿಷ್ಪ್ರಯೋಜನವಾಗಿ ಹೋಯಿತು. ಅವರು ಮಣ್ಣಲ್ಲಿ ಮಣ್ಣಾಗಿ ಹೋದರು, ಅಲ್ಲಿಯೇ ಹೊರತು ಏನೂ ಫಲಕಾರಿಯಾಗಲಿಲ್ಲ. ಆದ್ದರಿಂದ ಏನು ಮಾಡಲಿ? ನನ್ನ ಹಗೆಯನ್ನು ಕೊಲ್ಲಬೇಕಲ್ಲ, ಏನು ಮಾಡಲಿ? ಒಂದಿನ ಉಪಾಯ. ಕ್ರೂರ ನಿನಗೆ ತಿಳಿದೇ ಇದೆ. ದುಷ್ಟ ಬಾಲರಾಮರು ನನ್ನ ಅಜನ್ಮ ಶತ್ರುಗಳು ಎಂಬುದಾಗಿ. ಹಾಗಾಗಿ ನನ್ನ ಗೋಕುಲದಲ್ಲಿ ತಾನೇ ತಾನಾಗಿ ಮೆರೆಯುತ್ತಿದ್ದಾರಂತೆ. ಸತ್ಯ. ಲೀಲಾ ವಿನೋದಗಳನ್ನು ಮೆರೆಸುತ್ತಾ ಬದುಕುತ್ತಿದ್ದಾರೆ. ಅಷ್ಟಕ್ಕೆ ಸುಮ್ಮನುಳಿಯಲಿಕ್ಕಾಗುವುದಿಲ್ಲ. ಆ ನನ್ನ ವೈರಿಯನ್ನ ಇಲ್ಲಿವರೆಗಾಗಿ ಕರೆತಂದು ಅವನನ್ನು ಸಂಹರಿಸಬೇಕಾಗಿದೆ. ಅದಕ್ಕೇನು ಮಾಡಬೇಕು ಬಲ್ಲಯ್ಯ? ಬಿಲ್ಲ ಹಬ್ಬದ ನೆವದಲ್ಲಿ ನಾಳೆಯ ಬರುವ ಚತುರ್ದಶಿಯ ದಿನದಂದು ನಿಮ್ಮ ಮಾವ ಕಂಸ ಬಿಲ್ಲ ಹಬ್ಬವನ್ನು ಏರ್ಪಡಿಸಿದ್ದಾನೆ. ತಾವು ಬಂದು ಭಾಗವಹಿಸಬೇಕು ಎಂಬುದಾಗಿ ಈವರೆಗಾಗಿ ಕರೆತರಬೇಕು. ಕರೆತಂದ ಮೇಲೆ ಕೆಲಸವನ್ನು ನಾವು ಮಾಡುತ್ತೇವೆ. ಹಾಗಾಗಿ ಹೋಗಿವಾ.
ಹೋಗಿ ಕರೆದುತ್ತಾರೆ ಎಂದು ಹೇಳಿದೆ. ಮಹಾಪ್ರಭು, ಹಾ, ಎಂತಹ ವಿಪರೀತವಾದಂತಹ ಕಾರ್ಯಕ್ಕೆ ನೀನು ಮುನ್ನುಗ್ಗುತ್ತಾ ಇದ್ದೀಯಾ? ಏನದು? ಅದಲ್ಲದೆ ಹೋದರೆ ಹಾ, ಶ್ರೀಕೃಷ್ಣ ಬಲರಾಮರನ್ನ ಬೆಲ್ಲ ಹಬ್ಬದ ನೆಲದಿಂದ ಹಾ, ಇಲ್ಲಿಯವರೆಗಾಗಿ ಕರೆತಂದು ಅವರನ್ನ ವಧಿಸುವಂತಹ ತಂತ್ರಕ್ಕೆ ಹಾ, ನೀನು ಮುಂದಾಗುತ್ತಾ ಇದ್ದೀಯ. ನಿಜವಲ್ಲವೇ? ಸರಿಯಲ್ಲ ಎನ್ನುವುದಾಗಿ ನನ್ನ ಭಾವನೆ. ಆ, ಯಾಕೆ ಬಲ್ಲೆಯ? ಯಾಕೆ? ಅವರಿವರು ಸಾಮಾನ್ಯ ಬಾಲಕರಲ್ಲ ಹಾ, ಅನ್ನುವುದನ್ನ ಈಗಾಗಲೇ ನಮ್ಮ ಕಾರ್ಯಗಳಿಂದ ಅವರು ಸ್ಪಷ್ಟಪಡಿಸಿದ್ದಾರೆ. ಆ, ಆ, ಅಷ್ಟೂ ಮಕ್ಕಳನ್ನು ಕೊಂದಂತಹ ನನಗೆ ಹಾ, ಆ ಅಷ್ಟಮ ಗರ್ಭ ಸಂಜಾತನಾದಂತಹ ಶ್ರೀಕೃಷ್ಣನನ್ನು ಕೊಲ್ಲಲಿಕ್ಕೆ ಆಗಲಿಲ್ಲ. ಹಾ, ಸದ್ಯ ಈಗ ಆತ ಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾನೆ. ಹಾ, ಅಷ್ಟೇ ಅಲ್ಲದೆ ಹಿಂದೆ ನೀನು ಕಳಿಸಿದಂತಹ ಪ್ರಲಂಬಾಸುರಾದಿಗಳನ್ನ ಆತ ಸಂಹರಿಸಿದ್ದಾನೆ. ಹಾ, ಸಂಹರಿಸುವ ಮುಖಾಂತರವಾಗಿ ನಿನಗೆ ಎಚ್ಚರಿಕೆಯನ್ನು ನೀಡಿದ್ದಾನೆ. ಏನೋ? ಆದ್ದರಿಂದ ಹಾ, ಈ ಕಾರ್ಯಕ್ಕೆ ನೀನು ಮುಂದಾಗದೇ ಇರುವುದು ಲೇಸು ಅಕ್ರೂರ ರಾಜಾಜ್ಞೆ. ಒಳ್ಳೆಯ ರೀತಿಯಲ್ಲಿ ಹೋಗಿ ಬಿಲ್ಲ ಹಬ್ಬಕ್ಕೆ ಅವರನ್ನು ಕರೆತರತಕ್ಕದ್ದು. ಹಾ? ಶರಣ ಸಂರಕ್ಷಕ ಮುರಳಿ ಶರಣ ಸಂರಕ್ಷಕ ಮುರಳಿ ಪುಣ್ಯದ ರಾಜನಾಜ್ಞೆಯನ್ನು ಪರಿಪಾಲಿಸಬೇಕಾದ್ದು ಮಂತ್ರಿಯಾಗಿ ನನ್ನ ಕರ್ತವ್ಯವೇ ಸರಿ. ಆದರೆ ನಾನು ಹೋಗುತ್ತಾ ಇರುವುದಾದರೂ ಎಲ್ಲಿಗೆ, ಯಾವ ಕೃತ್ಯಕ್ಕೋಸ್ಕರವಾಗಿ? ಶ್ರೀಕೃಷ್ಣ ಬಲರಾಮರನ್ನು ವಧಿಸಲಿಕ್ಕೋಸ್ಕರವಾಗಿ ಕಂಸ ಮಹಾರಾಜ ನನ್ನ ಮುಖಾಂತರವಾಗಿ ಹೇಳಿಕೊಳಿಸುತ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ನಾನು ಪಾಪಕೃತ್ಯಕ್ಕೆ ಮುನ್ನಾಗುತ್ತಾ ಇದ್ದೇನೇನೋ ಎನ್ನುವಂತಹ ಸಂಶಯ ನನ್ನನ್ನು ಕಾಡುತ್ತಾ ಇದೆ. ಏನೇ ಆದರೂ ಇದು ರಾಜಾಜ್ಞೆ. ಆದರೆ ನನ್ನ ಪೂರ್ವಜನ್ಮದ ಸುಕೃತದ ಪುಣ್ಯ ಫಲವೋ ಎಂಬಂತೆ ಶ್ರೀಕೃಷ್ಣ ಬಲರಾಮನನ್ನು ಕಾಡುವಂತಹ ಸುಯೋಗ ನನ್ನ ಪಾಲಿಗೆ ಬಂದೊದಗಿದಲ್ಲ. ನೋಡುವ ಆ ಕ್ಷಣಗಣನೆಯಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮನ ದರ್ಶನಕ್ಕಾಗಿ ಬೃಂದಾವನದತ್ತ ಸಾಗುತ್ತೇನಂತೆ. ಗೋಕುಲ ಶ್ರೀಕೃಷ್ಣ ಸ್ಮರಣೆಯಲ್ಲೇ ಸಮಯವನ್ನು ಕಳೆಯುತ್ತಾ ಬಂದು ನಿಂತಿದ್ದೇನೆ ಇದೇ ಗೋಕುಲದ ಸನ್ನಿಧಾನದಲ್ಲಿ. ಆತನ ಪದಧೂಳಿಯನ್ನು ಕಂಡಾಕ್ಷಣೆ ಮೈಮರೆತಂತೆ ಈ ಧೂಳಿನಲ್ಲಿ ನಾನು ಹೊರಳಾಡಿದೆ. ಆನಂದ ಬಾಷ್ಪವೇನೋ ಕಣ್ಣಿನಿಂದ ಧಾರಾಕಾರವಾಗಿ ಸುರಿಯಿತು. ಇನ್ನು ತಡ ಮಾಡುವುದು ಸರಿಯಲ್ಲ. ಶ್ರೀ ಕಂಸ ಮಹಾರಾಜನ ಆಜ್ಞೆಯನ್ನು ಶೀಘ್ರದಲ್ಲಿ ಪರಿಪಾಲಿಸಬೇಕಾಗಿದೆ. ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣುವಂತಹ ತಪವು ನನ್ನಲ್ಲಿ ಹೆಚ್ಚುತ್ತಾ ಇದೆ. ಆದ್ದರಿಂದ ಬಂದು ನಿಂತಿದ್ದೇನಲ್ಲ ಗೋಕುಲದಲ್ಲಿ, ನೋಡೋಣ ಶ್ರೀಕೃಷ್ಣನ ದರ್ಶನ ಯಾವಾಗ ಆಗುತ್ತದೆ ಎನ್ನುವ ನಿರೀಕ್ಷೆಯಲ್ಲಿರುತ್ತೇನಂತೆ. ಲಕ್ಷ್ಮೀ
ನೀವಾಗಿರಬೇಕು. ಬನ್ನಿ ಹೀಗೆ, ಬನ್ನಿ. ಯೋಗ್ಯವಾದಂತಹ ಪೀಠವನ್ನು ಇಟ್ಟಿದ್ದೇನೆ. ಸರಿ. ಹಸಿವು ತೃಷೆಯ ನಿವಾರಣೆಗಾಗಿ ನಿಮಗೆ ಏನು ಬೇಕು ಆ ಅಗತ್ಯವಾಗಿ ನಮ್ಮಲ್ಲಿ ಕೇಳಬಹುದು. ನಾನಿನ್ನ ಮುಖದರ್ಶನ ಮಾತ್ರದಿಂದಲೇ ನನಗೆ ಇರುವಂತಹ ಹಸಿವು ಕೃಷಿಗಳೆಲ್ಲ ನಿವಾರಣೆಯಾಯಿತು. ನಿಜವಾಗಿಯೂ ನನಗೆ ಅದರ ಅಗತ್ಯ ಖಂಡಿತವಾಗಿಯೂ ಇವಾಗ ಇಲ್ಲವೇ ಇಲ್ಲ. ಅಜ್ಜ, ಸಂಬಂಧದಲ್ಲಿ ನೀವು ನನಗೆ ಅಜ್ಜ. ನಿಜ. ಒಂದು ರಾಜ್ಯದ ಮಂತ್ರಿ ಕೂಡ ಹೌದು. ಹ್ಮ್. ಅಲ್ಲಿಂದ ಇಲ್ಲಿಗಾಗಿ ನೀವು ಬಂದಿರಲ್ಲ. ನನ್ನ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಅಜ್ಜ, ಕೇಳಲೇ? ಹೇಗೋ ಕಂದ. ನಿನ್ನನ್ನು ಕಂಡು ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ನನಗೂ ಹಾಗೆ ನಿನ್ನ ಮುಖಾರವಿಂದವನ್ನು ಕಂಡಾಕ್ಷಣ ಬಹಳ ಆನಂದಗೊಂಡಿರನಾದವನು ನಾನು. ಯಾಕೆಂದರೆ ಹೆಣ್ಣೊಬ್ಬಳಿಗೆ ತವರು ಮನೆಯಿಂದ ಯಾರಾದರೂ ಬಂದರೆ ನಾವು ತವರು ಮನೆಯಲ್ಲಿ ಇದ್ದೇವೋ ಎನ್ನುವ ಹಾಗೆ ಭಾಸವಾಗ್ತಾಳಂತೆ, ಕುಣಿಗೊಳಿಸ್ತಾಳಂತೆ. ಅದೇ ರೀತಿ ನಿಮ್ಮ ತಂದೆ ಹಿಂದೊಮ್ಮೆ ಬರಗಾಲದ ಪ್ರದೇಶಕ್ಕೆ ಹೋಗಿದ್ದರಂತೆ. ಆ ಸಂದರ್ಭದಲ್ಲಿ ಅಲ್ಲಿ ವರ್ಷ ವೃಷ್ಟಿಯಾಯಿತಂತೆ. ಹಾಗಾಗಿ ನೀವು ಕೂಡ ಇಲ್ಲಿಗೆ ಬಂದದ್ದು ನಮ್ಮ ಪಾಲಿಗೆ ಹಾಗೆ ಆಯಿತು ಅಜ್ಜ. ನೀವು ಮಧುರೆಯಿಂದ ಬಂದಿರೆ, ಹಾಗಾದರೆ ಮಧುರೆಗೂ ಇಲ್ಲಿಗೂ ಬಾಂಧವ್ಯ ಇದೆ ಎನ್ನುವುದನ್ನು ನಾವು ಕೇಳಿದ್ದೇವೆ. ಯಾಕೆಂದರೆ ನಮ್ಮ ಬಂಧುಗಳು
ನಮ್ಮ ಹೆತ್ತವರು ಮಧುರೆಯಲ್ಲಿ ಇದ್ದಾರಂತೆ. ಆದರೆ ಹುಟ್ಟಿನಿಂದ ಇಲ್ಲಿಯ ತನಕ ನಮ್ಮ ತಂದೆ ತಾಯಿಗಳನ್ನು ನಾವು ನೋಡಿದವರಲ್ಲ. ಹಾಗಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ಅಕ್ರೂರ, ನನ್ನ ತಂದೆ ತಾಯಿಯಾದಂತಹ ವಸುದೇವ ದೇವಕಿಯರು ಹೇಗಿದ್ದಾರೆ ಅಜ್ಜ? ಸದ್ಯದ ಮಟ್ಟಿಗೆ ಕ್ಷೇಮದಲ್ಲೇ ಇದ್ದಾರೆ ದೇವ. ಅಜ್ಜನಾದಂತಹ ಉಗ್ರಸೇನ ಹಾಗೆ ಅಜ್ಜಿಯಾದಂತಹ ರುಚಿಮತಿ ದೇವಿ ಸೌಖ್ಯವಾಗಿದ್ದಾರೆ ಅಜ್ಜ? ಅವರು ಸೌಖ್ಯವನ್ನೇ ನೀನು ತಿಳಿಯಬಹುದು. ಇನ್ನು ಪುರದ ಪರಿಜನರು ಅವರು ಹೇಗಿದ್ದಾರೆ? ನಮ್ಮ ಬಂಧು ಬಾಂಧವರು ಹೇಗಿದ್ದಾರೆ? ಕಂಸನಾಳ್ವಿಕೆಯಲ್ಲಿ ಅವರೆಲ್ಲರೂ ಸಹ ಕ್ಷೇಮವಾಗಿಯೇ ಇದ್ದಾರೆ. ಇನ್ನು ಮಾವ ಕಂಸ ಹೇಗಿದ್ದಾರೆ? ಆತನ ಆಡಳಿತ ಹೇಗಿದೆ? ಹೇಗೆ ಹೇಳಿರಿ, ಆತ ಸದ್ಯಕ್ಕೆ ಸೌಖ್ಯವಾಗಿ ಇದ್ದಾನೆ ಅಂತಷ್ಟೇ ನಾವು ಹೇಳಬಹುದಷ್ಟೇ. ಅಜ್ಜ, ಬಹುಮುಖ್ಯವಾಗಿ ಕೇಳಲೇಬೇಕಾದಂತಹ ಪ್ರಶ್ನೆ. ಮಾನ ನಿಧಿಗಳು ನೀವು ಬಹಳ ತಿಳುವಳಿಕೆಯನ್ನು ಉಳ್ಳವರು. ಹಾಗಾಗಿ ಅಜ್ಜ ಅಷ್ಟು ದೂರದಿಂದ ಇಲ್ಲಿಗಾಗಿ ಬಂದಿರಲ್ಲ. ಆ ಬಂದಂತಹ ಕಾರಣವೇನಾದರೂ ಏನು ಅಜ್ಜ? ನಾನು ಬಂದಂತಹ ಕಾರಣ ಶ್ರೀಪತಿಯ ಅರಿಯದೊಳ ಪ್ರೇಕ್ಷೆಯ ಶ್ರೀಪತಿಯ ಅರಿಯದೊಳ ಪ್ರೇಕ್ಷೆಯ ಶ್ರೀಕೃಷ್ಣ ಪರಮಾತ್ಮ ಅಕ್ರೂರ, ಗೋಕುಲದಲ್ಲಿ ನಿನ್ನ ಲೀಲಾ ವಿನೋದಗಳನ್ನು ಧೈರ್ಯ ಸಾಹಸಗಳನ್ನು ಮೊದಲೇ ಇಟ್ಟು ಕೇಳಿ ಆನಂದ ಹೊಂದಿದರಾದವರು ನಾವುಗಳೆಲ್ಲ. ನಾನು ಇಲ್ಲಿಗೆ ಬರಲಿಕ್ಕೆ ಬಲವಾದಂತಹ ಕಾರಣವೂ ಇಲ್ಲವೇನೂ ಇಲ್ಲ. ಏನು? ಕಂಸನ ಆಜ್ಞೆಯಂತೆ ನಾನು ಇಲ್ಲಿಗೆ ಬಂದವನು. ಕಂಸನ ಆಜ್ಞೆಯಿಂದಲೇ ನಾವು ಮೊದಲ ನಗರಿಯನ್ನು ಬಿಟ್ಟು ತೆರಳುವಂತೆ ಇಲ್ಲವಲ್ಲ. ನಿನ್ನನ್ನು ಕಾಣುವ ಹಂಬಲವಿದ್ದರೂ ಸಹ ನಮಗೆ ಇಲ್ಲಿಯ ತನಕ ಬರಲಿಕ್ಕೆ ಆಗಲೇ ಇಲ್ಲ ದೇವ. ಆದರೆ ಇವಾಗ ಬಂದಂತಹ ಕಾರಣ ಯಾವುದು ಬಂದೆಯ? ಯಾವುದು ಅಕ್ರೂರ? ಕೃಷ್ಣ ಬಲರಾಮರನ್ನು ಮಧುರಾಪುರಿಗೆ ಕರೆತರಬೇಕು ಎನ್ನುವುದಾಗಿ, ಅಕ್ರೂರ ನೀವು ಈಗಿಂದಿಗೆ ಸಾಗಬೇಕು ಎನ್ನುವುದಾಗಿ ಕಂಸನ ಆಜ್ಞೆಯಾಗಿದೆ. ಕೇವಲ ನಿಮ್ಮನ್ನು ನೋಡಬೇಕು, ನಿಮ್ಮ ಆಟಪಾಠಗಳನ್ನು ನೋಡಿ ಆನಂದ ಹೊಂದಬೇಕು ಎನ್ನುವಂತಹ ಕಾರಣ ನಿನ್ನ ಮಾವನಾದಂತಹ ಕಂಸನಿಗೆ ಇದ್ದದ್ದು ಅಲ್ಲ. ಮತ್ತೆ ಅಲ್ಲಿ ಚತುರ್ದಶಿ, ಇಲ್ಲಿ ಬರುವ ಚತುರ್ದಶಿಯ ದಿನದಂದು ಬಿಲ್ಲ ಹಬ್ಬವನ್ನು ಆತ ಏರ್ಪಡಿಸಿದ್ದಾನೆ. ಅದಕ್ಕೆ ನನ್ನ ಅಡಿಯಂದಿರಾದಂತಹ ಶ್ರೀಕೃಷ್ಣ ಬಲರಾಮರನ್ನ ನೀನು ಆದಷ್ಟು ಬೇಗನೆ ಕರೆತರಬೇಕು ಎನ್ನುವುದಾಗಿ ಕೃಷ್ಣನ ಆಜ್ಞೆಯ ಪರಿಪಾಲನೆಗೋಸ್ಕರವಾಗಿ ನಾನು ಇಲ್ಲಿಯವರೆಗೆ ಬಂದಿದ್ದೇನೆ. ಓ ಮಾವನ ಆಜ್ಞೆಯ ಪರಿಪಾಲನೆಗಾಗಿ ಇಲ್ಲಿಯವರೆಗೆ ನಾವು ಬಿಲ್ಲ ಹಬ್ಬಕ್ಕೆ ನೀವು ಬರಬೇಕಂತೆ. ಅದಕ್ಕಾಗಿ ನೀವು ಯೋಚನೆ ಮಾಡುವುದ ಅಂದರೆ ಅಯ್ಯ,
ಕೇಳಿ ಹರುಷವೇ
ಹಾಗೆ ನುಡಿದಷ್ಟು ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಇಲ್ಲಿಯ ತನಕ ನಮ್ಮ ಮಾವು ಮಾಡಿದ್ದೇನು, ಒಬ್ಬೊಬ್ಬರೇ ನಾನವರನ್ನು ಇಲ್ಲಿಯವರೆಗಾಗಿ ಕೊಡುಗೆ ಕೊಟ್ಟ ಅವರನ್ನೆಲ್ಲ ನಾವು ಕೊಂದು ಹಾಕಿದ್ದೇವೆ, ಸಂಹಾರ ಮಾಡಿದ್ದೇವೆ. ಬಂದಿರೈತು ಈ ವಿಚಾರವನ್ನು ನಾವೆಲ್ಲ ತಿಳಿದವರು. ಆದರೆ ಈಗ ಏನು ಮಾವು ಮಾಡಿದ ಸ್ವಕ್ಷೇತ್ರದಲ್ಲಿ ತನ್ನ ಬಲ ಹೆಚ್ಚು ಎನ್ನುವುದಾಗಿ ಹೇಳಿದಂತಹ ನನ್ನ ಮಾವ ನಮ್ಮನ್ನೇ ಅಲ್ಲಿಗೆ ಬರ ಹೇಳಿದ್ದಾಗಿತ್ತು ಬಿಲ್ಲ ಹಬ್ಬದ ನೆವದಲ್ಲಿ. ಯಾಕೆಂದರೆ ನಾವು ಸಂದರ್ಭವನ್ನು ಕಾಯುತ್ತಾ ಇದ್ದೆವು, ಮಾವನನ್ನು ಹೇಗೆ ಕೊಲ್ಲುವುದು ಎನ್ನುವುದಾಗಿ. ಆದರೆ ಆ ಸಂದರ್ಭವನ್ನು ನೀನು ಒದಗಿಸಿಕೊಟ್ಟೆಯಲ್ಲ, ಅದಕ್ಕೆ ನಿನಗೆ ಎಷ್ಟು ಕೃತಜ್ಞತೆಯನ್ನು ಆಗ ನಿಮ್ಮನ್ನು ಬರ ಹೇಳಿದ್ದು ಅದೇ ಕಾರಣಕ್ಕಾಗಿ ಕೃಷ್ಣ ಬಲರಾಮರನ್ನು ಸ್ವಕ್ಷೇತ್ರದಲ್ಲಿಯೇ ಕೊಂದು ಮುಗಿಸಬೇಕು ಎನ್ನುವುದಾಗಿ. ಆದ್ದರಿಂದ ನೀವೀಗಲೂ ಆತನ ವಿಚಾರದಲ್ಲಿ ಎಷ್ಟೇ ಜಾಗ್ರತೆಯನ್ನು ವಹಿಸಿದರು. ನೀವು ಬಾಲಕರೇ ಆದರೂ ಸಹ ನಾವು ನಿಮ್ಮಲ್ಲಿ ದೇವತ್ವವನ್ನ ಕಾಣಿಸ್ತಾ ಇದ್ದೇವೆ. ಯಾಕೆಂದರೆ ನೀವು ಇಲ್ಲಿ ತನಕ ಮಾಡಿರುವಂತಹ ಕಾರ್ಯಗಳಿಂದಲಾಗಿ ಎಷ್ಟೇ ಆದರೂ ಆತನೊಬ್ಬ ಕೂಡ. ಆದ್ದರಿಂದ ಆತನ ವಿಚಾರದಲ್ಲಿ ನೀವೇನು ಅತಿ ಜಾಗ್ರತೆಯಿಂದ ಇರುತ್ತೇವೆ. ಅಷ್ಟು ದೂರದಿಂದ ಬಂದು ನಿಮಗೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಿರಿ. ನಾಳೆ ದಿವಸ ನಾವು ಒಟ್ಟಾಗಿ ಅಲ್ಲಿಯವರೆಗೆ ಹೋಗೋಣ. ಆ ರೀತಿ ದೇವ ಅಕ್ರೂರ ಬಂದ ವಿಚಾರವನ್ನು ನನ್ನ ಅಣ್ಣನಿಗೆ ಹೇಳಬೇಕಾಗಿದೆ. ಅದಕ್ಕಾಗಿ ಯಾರಲ್ಲಿ ಅಣ್ಣ ಬಲರಾಮನೆಂಬರ ಹೇಳಿ. ನನ್ನ ಕೋಣೆಯಲ್ಲಿರುವ ಏಕಾಂತವಾದಂತಹ ಕೋಣೆಯಲ್ಲಿರುವ ಸಂದರ್ಭದಲ್ಲಿ ಮಧುರೆಯಿಂದ ಕ್ರೂರ ಇಲ್ಲಿಗಾಗಿ ಬಂದ. ಹೌದಾ? ಆತ ಹೇಳಿದಂತ ಮಾತು, ನಮ್ಮ ಮಾವ ಬಿಲ್ಲ ಹಬ್ಬಕ್ಕೆ ನಮ್ಮನ್ನು ಕರೆಸಿಕೊಂಡಿದ್ದಾನಂತೆ. ಹೌದಾ? ನಮ್ಮನ್ನು ಕೊಲ್ಲುವ ಸಲುವಾಗಿ. ಅದಕ್ಕಾಗಿ ನಿನ್ನನ್ನು ನಾನು ಬರ ಹೇಳಿದ್ದು. ನೋಡು, ನಮ್ಮವರಿಗೆಲ್ಲ ಹೇಳಬೇಕಾಗಿದೆ. ಅದಕ್ಕಾಗಿ ಏನ್ ಮಾಡ್ಬೇಕು ಗೊತ್ತಾ?
ಪಂಚಭೂತನ ಕಂಸನ ವಧೆಯ ಆಟ. ಹಾಗಾಗಿ ಹಾ. ನಿಮ್ಮನ್ನು ಕರೆಯುತ್ತಾ ಇದ್ದೇವೆ. ಎಲ್ಲ ಈಗ ಬನ್ನಿ. ನಾವು ನಾಳೆಯ ದಿವಸ ಮಧುರಾ ಪಟ್ಟಣಕ್ಕೆ ಹೋಗ್ತಾ ಇದ್ದೇವೆ. ಹಾಗೂ ನಮ್ಮ ಅಜ್ಜ ಅಜ್ಜಿಯರನ್ನು ಬಂದ ಮೋಕ್ಷವನ್ನು ಮಾಡುತ್ತಿದ್ದೇವೆ. ಮಾತ್ರವೇ ಅಲ್ಲ, ಹ್ಮ್. ನೀವು ನಮ್ಮ ಜೊತೆಯಲ್ಲಿ ಬರುವುದಲ್ಲ, ನೀವು ಬರಬೇಕಾದ್ದು ನಮ್ಮ ಅಜ್ಜ ಅಜ್ಜಿಗೆ ಅಜ್ಜನಿಗೆ ಪಟ್ಟವನ್ನು ಕೊಡುವ ಸಂದರ್ಭದಲ್ಲಿ ನೀವು ಒಟ್ಟಾಗಿ ಬರ್ತೇವೆ. ಹಾಗಾಗಿ ಹಾ. ಅಣ್ಣ ಹೋಗುವ. ಹೋಗುವುದಲ್ಲ ಕಣಣ್ಣ, ನಾವು ಹೋಗುತ್ತಿರುವುದು ಮಧುರೆಗೆ. ಹಾ. ಆದರೆ ಹಾ. ಈಗಿನ ಸಿದ್ಧತೆ ಬೇಕಲ್ಲ ಅದಕ್ಕೆ. ಅದಕ್ಕೆ ನೀನು ಏನು ಮಾಡಿ ಅಣ್ಣ? ಅದರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಣ್ಣ? ಯಾಕಂದ್ರೆ ಬೇಕಾದಂತಹ ಹಾಲು ಮೊಸರು ತುಪ್ಪ ಹಾಗೆ ನಿನಗೆ ಬೇಕಾದಂತಹ ಹಾಗೂ ಇಷ್ಟವಾದಂತಹ ಅವಲಕ್ಕಿಯನ್ನು ಸಹ ಹಾಕಿದ್ದೇವೆ. ಹೌದೇ? ಹೌದು. ಹಾ. ಯಾಕೆಂದ್ರೆ ನಾವು ಹೋಗುತ್ತಿರುವುದು ವೈದ್ಯರ ಮನೆಗೆ, ಅಲ್ಲಿ ನಮಗೆ ನಮಗೆ ಶಿಕ್ಷವಾಗಿ ಅದಕ್ಕಾಗಿ ಎಲ್ಲವನ್ನು ಸಿದ್ಧಪಡಿಸಿಕೊಂಡಿದ್ದೇವೆ. ನಾಳೆ ಉದಯ ಕಾಲದಲ್ಲಿ ಎಲ್ಲರ ಜೊತೆ ಕೂಡಿ ಕಂಸನ ವಧೆಗಾಗಿ ಆ ಕಡೆ ಹೇಳುವವರ ಆದಿತ್ತು ಅಣ್ಣ. ತಿರುಗಿ ಕೊಡೋದು ಅಭ್ಯಾಸ ಇಲ್ವಾ ಅಂತ ಕೊಟ್ಟಿದ್ಯಾ? ನಾನು ಸರಿ ಕೊಟ್ಟೆ. ಹೌದಾ? ಮೊನ್ನೆ ಒಂದ್ಸರಿ ತಗೊಂಡೆ, ಇವತ್ತು ಒಂದ್ಸರಿ ತಗೊಂಡೆ. ಮತ್ತೆ ಎಲ್ಲಿ ಬೇಕಾ ಓಯ್ ನಾವ್ಯಾರು ಗೊತ್ತಾಯ್ತಾ? ಇಲ್ಲ. ಅಲ್ಲ ಬರುವಾಗ ಏನಾದ್ರು ಹೇಳ್ತೀರಲ್ಲ ದೊಡ್ಡ ದೊಡ್ಡವರಿಗೆ, ಎಂತ? ಬಲ್ಲಿರೇನಯ್ಯ ಹಾ. ಪರಾಕ್ರಮ ಕಂಡೀರವ, ಬಲ್ಲಿರೇನಯ್ಯ ಪರಾಕ್ರಮ ಕಂಡೀರವ. ಹಾ. ಹಾಯ್ ಇರುವಂತ ಈ ಮಧುರೆಗೆ ಯಾರಂತ ಕೇಳಿದ್ದೀರಿ? ಮದುವೆಗೆ ಯಾರು? ಮೀನಾ? ಹಾ? ಮೀನಾ? ಅಲ್ಲ ನೀವು ಹೇಳ್ದ ಮದುವೆಗೆ ಯಾರಂತ ಹೇಳಿದ್ದೀರಿ? ಹಾ ಕಂಸ ಭೂಪತಿಗಳು
ಅವರ ಯಾರು ಗೊತ್ತೇ ಇದೆಯಾ? ಇಲ್ಲಪ್ಪ ಇಲ್ಲ ಯಾವ ಸತ್ತ ಕೆಲವು ಜನ ಅಲ್ಲೇ ಯಾವ ಸತ್ತ ಯಾವ ಸತ್ತ ಸತ್ತನಲ್ಲಿ ಬಂದ್ರೆ ಮಾರ ಹೋಯ್ ನಾನು ಯಾರು ಯಾರು ಅಗಸ ಅಜ್ಜನ ಅಗಸ ಅದೇ ಸರ್ ಮಡಿವಾಳರು ಬಟ್ಟೆ ತೊಳೆಯುವ ಅದ್ಯಾಕ ಊರ ಹೇಳುದು ಮತ್ತೆ ಆವಾಗ ಸುದ್ದಿಯಲ್ಲಿ ಹೋಗ್ತಿದ್ರಿ ಇವಾಗ ಇಳಿಸಿದ್ದಾರೆ ಬುದ್ಧಿ ಹೇಳುವುದಿಲ್ಲ ಮನೆ ನಾವು ಮಡಿವಾಳರೇ ಯಾಕೆ ಯಾಕೆ? ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ಮಡಿವಾಳರು ಎನ್ನುವುದಾಗಿ ಹೌದಾ ಯಾಕೆ ಕೇಳ್ತೀರಾ ಗೊತ್ತಿಲ್ಲ. ನಮ್ಮ ಪೂರ್ವಜರು ಹಾ. ಈ ಉದ್ಯೋಗ ಮಾಡ್ತಾ ಇರಲಿಲ್ಲ ಪೂರ್ವಜರು ಮತ್ತೆ ಅವರು ಮರದ ಕಟ್ಟಿಗೆ ಮಾಡುವಂತಹ ವ್ಯಾಪಾರವನ್ನು ಕಟ್ಟಿಗೆ ಮಾಡುವಂತಹ ಸ್ಥಳದಲ್ಲಿ ಒಂದು ಕೆರೆ ಇದ್ದಿದ್ದು ಹಾ. ಕೆರೆಯಲ್ಲಿ ಹೇಗೆ ಹೋಗುವಾಗ ಕೊಟ್ರಿ ಕೆಳಗೆ ಬಿತ್ತು ಕಬ್ಬಿಣದ ಕೊಟ್ರಿ ಹಾ. ಕೆರೆಗೆ ಬಿತ್ತು ಹಾ. ಆವಾಗ ಅಯ್ಯೋ ದೇವರೇ ಏನ್ ಮಾಡುದು ಅಂತ ಕೇಳಿದಾಗ ಆ ಪ್ರತ್ಯಕ್ಷ ಇವರು ಬಂದರು ಯಾರು ಪರಮೇಶ್ವರ ಪರಮೇಶ್ವರ ಹೌದು ಪರಮೇಶ್ವರ ಬಂದು ಹಾ. ಆ ಕೆರೆಗೆ ಇಳಿದು ಹ್ಮ್. ಒಂದು ಚಿನ್ನದ ಕತ್ತಿ ತೆಗೆದುಕೊಂಡ ಹಾ. ಹೌದಪ್ಪ ಹಾ. ನಮ್ಮ ಪೂರ್ವಿಕರು ಹೇಳರು ಹಾ. ಅದು ನನ್ನ ಪ್ರಾಮಾಣಿಕವಾಗಿ ಹೇಳುದು ನಮ್ಮ ಕತ್ತಿ ಅಲ್ಲ ಅಂತ ಹಾ. ಮತ್ತು ಪುನಃ ಕೆಳಗೆ ಇಳಿದ ಪರಮೇಶ್ವರ ಹಾ. ಬೆಳ್ಳಿ ಕೊಟ್ರಿ ತಂದುಕೊಟ್ಟ ಆವಾಗ ಪ್ರಾಮಾಣಿಕ ನಮ್ಮದು ಇದು ನಮ್ಮದಲ್ಲ ಅಂತ ಕೊನೆಗೆ ಕೊಂಚಿನ ತಂದುಕೊಟ್ಟ ಇದು ಅಲ್ಲ ಅಂತ ಕೊನೆಗೆ ಕಬ್ಬಿಣದ ಕೊಡಲಿ ತಂದುಕೊಟ್ಟು ಕೂಡಲೇ ಓ ಇದು ನಮ್ಮದು ಅಂತ ಹೇಳಿದ್ರು ಆವಾಗ ಪರಮೇಶ್ವರ ದೇವರಿಗೆ ಸಂತುಷ್ಟಿ ಆಗಿ ಇಷ್ಟು ಪ್ರಾಮಾಣಿಕೆಯಿಂದ ಬರೆದವರು ಅದೆಲ್ಲ ಕೊಟ್ಟು ನಮಗೆ ಕೊಟ್ಕೊಳ್ಳ ಊರಿಗೆ ಇನ್ನ ಬೆಳ್ಳಿ ಕಬ್ಬಿ ಎಲ್ಲ ನಮಗಾಯ್ತು ಹಾಗೆ ಇನ್ನೊಂದು ಬಾರಿ ಅದೇ ಕೆರೆ ಹತ್ರ ಕಟ್ಟಿಕೊಂಡಿದ್ದು ಹೆಂಡತಿ ಅಂತ ಹೋರು ನಮ್ಮ ಊರಿಗೆ ಹೌದಪ್ಪ ಹೆಂಡತಿ ಬಾವಿ ಬಿದ್ರು ಆವಾಗ ಮತ್ತು ಪರಮೇಶ್ವರ ಏನ್ ಮಾಡು ಅಂತ ಕೇಳಿದಾಗ ಮತ್ತು ಪರಮೇಶ್ವರ ಬಂದ ಏನ್ ಮಾಡು ಪರಮೇಶ್ವರ ಮತ್ತೆ ಕೆರೆ ಇಳಿದ ಕೆರೆ ಇಳಿದು ರಂಬೆ ತಂದುಕೊಟ್ಟ ರಂಬೆ ಆಫೀಸರ್ ಹೌದು ಅವಳನ್ನು ತಂದುಕೊಟ್ಟ ನಮ್ಮ ಪೂರ್ವಿಕರು ಹೇಳಿದ್ರು ಹೌದು ನಮ್ಮ ಹೆಂಡತಿ ಹೌದು ಹೌದು ಪರಮೇಶ್ವರ ಸಿಟ್ಟು ಬಂತು ಕೊಟ್ರಿ ವಿಚಾರದಲ್ಲಿ ನೀವು ಪ್ರಾಮಾಣಿಕತೆ ಮೆರೆದಿರಿ ಈಗ ಹೆಂಡತಿ ವಿಚಾರದಲ್ಲಿ ಹೀಗೆ ಅಂತ ಕೇಳಿದ ಆವಾಗ ನಮ್ಮ ಪೂರ್ವಿಕರು ಏನ್ ಹೇಳಿದ್ರು ಗೊತ್ತಿಲ್ಲ ನೀನೀಗ ಹೇಳಿದ್ರು ರಂಬೆ ತಂದ್ಕೊಡುದು ನಾನು ಅದು ಅಲ್ಲ ಅಂದು ಕಡೆಗೆ ಊರ್ವಶಿ ತಂದ್ಕೊಡುದು ಅದು ಅಲ್ಲ ಅಂದು ಕಡೆಗೆ ಆಂಬುಲೆನ್ಸ್ ಅವಳನ್ನು ತಂದ್ಕೊಡುದು ಅವಳು ನನ್ನ ಕೊನೆಗೆ ನಮ್ಮ ಹೆಂಡತಿ ತಂದ್ಕೊಡುದು ಆವಾಗ ಪರಮೇಶ್ವರ ಖುಷಿಯಾಗಿ ಎಲ್ಲ ರಂಬೆ ಎಲ್ಲರೂ ತಂದ್ಕೊಟ್ರೆ ನಮ್ಗೆ ಆಗ್ತದೆ ಸ್ವಾಮಿ ಹೌದೌದೌದು ಹಾಗೆ ಪೂರ್ವಿಕರು ಪ್ರಾಮಾಣಿಕತೆಯಿಂದ ಬೆರೆತಾ ಇದ್ದಾರೆ ಹಾಗೆ ನಾನು ಸಾಮಾನ್ಯದವನಲ್ಲ ಅಗಸ ಅಂದ್ರೆ ನಿಮ್ಮ ಬಟ್ಟೆ ಎಲ್ಲ ಶುದ್ಧ ಮಾಡಿದ್ರು ಜನ ನಾವು ಹೌದಪ್ಪ ಹೌದು ಹಂಸ ಮಹಾರಾಜರು ಅವರು ಕಳಸ್ಯ ಕಟ್ಟಸ್ಯ ಹೌದೌದೌದು ಹೇಗೆ ಕಂಸ ಮಹಾರಾಜರಿಗೆ ಶಾಪ ಹೇಗೆ ಹೇಗೆ ವಸುದೇವ ದೇವಕಿಯರಿ 8ನೇ ಗೊಬ್ಬರ ಸಂಜಾತದಿಂದ ಅದೇ ಎಂದೋ ಸಂಜಾತ ನಮ್ಮ ದೊಡ್ಡ ಹೇಳಲಿಕ್ಕೆ ಆಸೆ ಉಂಟು ನಮಗೆಲ್ಲ ಸಿಕ್ಕುವುದಲ್ಲ ಹೀಗೆ ಗರ್ಭ ಸಂಜಾತದಿಂದ ನಿನಗೆ ಮರಣ ಎನ್ನುವುದಾಗಿ ಹೌದು ನಮಗೆ ಹೇಳಿದ್ದೆ ಹಾಗೆ ಶೇಷಜಯನನು ತಾಪಜಯನಾಗಿ ಭೂಮಿಗೆ ಬಂದಾಗ ನಮಗೆ ಮರಣ ಎನ್ನುವುದಾಗಿ ಶೇಷಜಯನ ಯಾರು ಅವ ನಾರಾಯಣ ಹೌದು ಕೆಳಗೆ ಭೂಲೋಕದಲ್ಲಿ ಅವತರಿಸಿ ಬಂದಾಗ ನಮ್ಮ ಮರಣ ಎನ್ನುವುದಾಗಿ ಆಗಿರುವಾಗ ನಮಗೂ ಕಂಸನಿಗೂ ಒಂದೊಂದು ಸಮಾನತೆ ಉಂಟು ಹಾಗಿರುವಾಗ ಒಂದು ಕೆಲಸ ಸ್ವಾಮಿ ನಾನೀಗ ತಡ ಹೋದ್ರೆ ಕಂಸ ಮಹಾರಾಜ ಹೊರಗೆ ಬರ್ಲಿಕ್ಕಿಲ್ಲ ಬಟ್ಟೆಯಲ್ಲಿ ಇಲ್ಲೇ ಉಂಟು ಅಲ್ಲ ಇದು ಇಷ್ಟ ಇದು ತೆಗೆದಾಗ ಎಷ್ಟಾಗ್ತದೆ ಒಟ್ಟು ಜಾಸ್ತಿ ನೀವು ವ್ಯಾಪಾರ ಮಾಡಿದ್ರೆ ಇಷ್ಟು ಆಗ್ತದೆ ನಮ್ಗಾಗಲ್ಲ ಬಿಟ್ಟಿ ಮಾಡಿ ಇಟ್ಟಿದ್ದು ಹೋಯ್ ಇಲ್ಲ ನಿಮ್ಮ ಹತ್ರ ಮಾತಾಡೋದಲ್ಲ ಕೊಡೋದಿಲ್ಲ ಕಂಸ ಮಹಾರಾಜ ಕಾಣಬೇಕು ನಿಮ್ದು ನಂಬರ್ ದೈವಿಕೆ ಅಂತ ಮಾಡ್ಲಿ ಆಯ್ತರಿ ಕಾಯ ಹೊಡಿಲ್ಲ ಎಂತ ಮರ ಹೌದು ಮರ ಈ ವಯಸ್ಸಲ್ಲಿ
ಅಲ್ಲ ನಮ್ಮ ತಾತ ಅದೇ ಖುಷಿ ನಮಗೆ. ಅಲ್ಲ ಆ ಇವ್ರು ಕೊಂಡ್ಜೋ 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 ಯಾರಣ್ಣ ಇದು? ಯಾರು ಏಯ್ ಏನ ಬರ ಅಲ್ಲ, ನಾವು ಮುಂದೆ ಇದ್ದೀವಿ. ಹಾ ಎಲ್ಲ ಅಲ್ಲ ಮುಂದೆ ಬಾ. ದಾರಿಯಲ್ಲಿ ಮಾತ್ರ ಯಾಕೆ ಬಿದ್ದಿದ್ದೆ ಯಾಕೆ ನೀವು? ಯಾರ ನೀನು ನಿಮಗೆ ನಮ್ಮ? ಮೀಸೆ ಬಂದವರಿಗೆ ದೇಶ ತೋರುವುದಿಲ್ಲ ಅಂದ್ರೆ ಹ್ಮ್. ಮತ್ತೊಂದು ಬಂದವರಿಗೆ ಮತ್ತೊಂದು ತೋರುವುದಿಲ್ಲ. ನಿಮ್ಗೆ ಹಾಗೆ ನಿಮ್ಗೆ ಮೀಸೆ ಇಲ್ಲ ಹಾಗಾಗಿ ನಾವು ದೇಶ ದಾರಿಯಲ್ಲಿ ತೋರುವುದಿಲ್ಲ. ನಾವು ದಾರಿಯಲ್ಲಿ ಬರ್ತಾ ಇತ್ತು. ಯಾವ್ದು ಇದು ಯಾರ ದಾರಿ? ಯಾರು ದಾರಿ? ನಾನು ಬರುವಾಗ ಹಾ. ಕ್ರಿಮಿ ಕೀಟ ಓತಿಕೆ ಅಂತೆಲ್ಲ ಸರಿದು ನಿಲ್ತದೆ. ಹ್ಮ್. ಅಂತದ್ರಲ್ಲಿ ನೀವೆಲ್ಲ ಸರಿದು ನಿಲ್ಬೇಕು. ನಾವು ಅದು ಯಾವ್ದಲ್ಲ. ಹಾ ಅದಕ್ಕಿಂತ ಕೆಳಗೆ ನೀವು ಯಾಕೆ? ಮಗಳೇ ಹಾ? ನಿಮ್ಮನ್ನು ನೋಡಿದರೆ ಹಾ? ಅಮ್ಮ ಏನಾಯ್ತು ನಿಮಗೆ? ವಿಕಾರಿಗಳಾಗಿ ಕಾಣಿಸ್ತಾ ಇದ್ದೀರಿ ಮಗಳೇ. ಅದೇ ಅಲ್ಲ, ನೀ- ನೋಡುವಾಗ ಭಾಷೆ ಬರುವುದಿಲ್ಲ. ಯಾರು ನೀನು? ಹಾ? ಅಲ್ಲ ನೀನು ಯಾರು? ನಾನು ಹಾ? ನಾನು ಇಲ್ಲಿ ಅರಸ. ಹಾ? ಇಲ್ಲಿ ಅರಸ. ಓ, ಓ, ಇಲ್ಲಿ. ಇಲ್ಲಿನ ಜನರಿಗೆ ಪರಿಸ್ಥಿತಿ ಹೇಳಿದ್ರೆ ನಗು ಬರ್ತದೆ ತಮ್ಮ. ಎಂತ? ರಾಜನೇ ಹೀಗಿದ್ದಾನೆ, ಹಾ. ಇನ್ನು ಪ್ರಜೆಗಳ ಗತಿ ಅಲ್ಲ ಪ್ರಜೆಗಳ ಗತಿ. ನಿಮ್ದೆಲ್ಲ ಸ್ವಂತದ್ದೆಯಾ? ಹ್ಮ್? ನಿಮ್ದೆಲ್ಲ ಸ್ವಂತ ಇದು ನನ್ನ ಸ್ವಂತದ್ದೇ. ಹಾ. ನಾ ಮನೆಗೆ ಹೋಗಿ ತಗೊಂಡು ಹೋಗ್ತೇನೆ. ನಮ್ದು ಸ್ವಂತದ್ದೇ ಇವಾಗ ಹಾ? ಇವಾಗ ಸ್ವಂತದ್ದು. ಎಲ್ಲಿಂದ ತಕ್ಕ ಬಂದ್ರಿ ಮಕ್ಕಳ? ಯಾರು ಸಾಮಾನ್ಯ ಜನ ಅಲ್ಲ ನಾನು. ಅರಸನ? ಅರಸನ ಆಳು ನಾನು. ಆಳ ನಾನು ಹೇಳಿ ಮಧ್ಯ ಬಾಯಿ ಅವಸರ ಆಯ್ತು. ಅಂದ್ರೆ ಅಂತ ನಿಲ್ಲಿಸಿಬಿಟ್ಟೆ. ಆಳು ಅಂದ್ರೆ ಆಳಂದ್ರೆ ರಜಾಕಾರ. ಆ ಮಡಿವಾಳ ಮತ್ತೆ ನಿಮ್ಮ ಭಾಷೆ ಒಳಬೇಡಿ. ಮೂಗಿಂದ ಒಲಿದ ನಾವು ಕೇಸರಿ ಕತ್ತಿ ಮೇಲೆ ಬಟ್ಟೆ ಇಟ್ಟುಕೊಂಡು ಬಂದದ್ದು ನೋಡಿ ನನಗೆ ಅನುಮಾನ ಆಯ್ತು. ಅರಸ ಅಂತ ಇನ್ನು ಹೇಳ್ತಿರತ್ತೆ ಅಯ್ಯ ಮಡಿವಾಳ ರಜಕ. ಮಡಿವಾಳಾಗಿ ಏನೆಲ್ಲ ಮಾತಾಡ್ತಾನೆ ಮತ್ತೆ. ಅದು ಹೇಳ್ಬೇಡ. ಹ್ಮ್? ಅದು ಹೇಳ್ಬೇಡ. ಯಾಕೆ? ಅಷ್ಟು ಯೋಗ್ಯತೆ ಉಂಟು ನಮಗೆ. ಹೌದಾ? ನಿಮ್ಮ ಹಾಗಲ್ಲ. ಹಾ, ಹಾ. ಆಯ್ತಲ್ಲ. ಆಯ್ತು. ರಜಕ. ನೋಡು. ನಮ್ಮ ಬಟ್ಟೆ ನೋಡ. ಬಟ್ಟೆ ನೋಡ ಅಣ್ಣ. ಇಲ್ಲಿ ನೋಡ ನೋಡ ಇಲ್ಲಿ ನೋಡ. ಬಟ್ಟೆ ನೋಡ. ಹೆಗ್ಗಡ ಸ್ವಲ್ಪ ಒಳಗಾಗಿದ್ಯೋ ನೋಡು, ಒಳಗಾಗಿದೆ ನೋಡ. ಎಲ್ಲಿ? ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಬರುವುದಿಲ್ಲ. ಯಾಕೆ? ಬರುವಾಗ ಹಾ. ಒಂದು ಹೊಳೆಯೋ ನದಿಯೋ ಸಣ್ಣ ತೋಡು ನಿಮಗೆ ಸಿಗ್ಲಿಲ್ವಾ? ಆದ್ರೆ ಅದನ್ನೆಲ್ಲ ನಮ್ಮ ಬಟ್ಟೆಯನ್ನು ಒಗೆಯುವಂತ ನಿನ್ನಂತವ್ರು ಸಿಗ್ಲಿಲ್ಲ. ಸಿಗ್ಲಿಲ್ಲ. ನಾವು ಅಂದ್ರೆ ಅಲ್ಲಿ ಇರುವಾಗ ಹಾ. ಬೇರೆಯವರೇ ನಮ್ಮ ಬಟ್ಟೆನ ಹೌದೌದು. ನಿಮ್ಮ ಅಂಗವಿಕಲ ನೋಡಿ ನೀವು. ಅದಕ್ಕಾಗಿ ನೋಡಿ. ಅಯ್ಯ ರಜಕ. ಹಾ. ನಮ್ಮ ಬಟ್ಟೆ ಕೊಡು. ಬಟ್ಟೆ ಕೊಡು. ಬಟ್ಟೆ ಬೇಡ, ನನ್ನನ್ನು ನೋಡಿದ್ರೆ ಬಟ್ಟೆ ನೋಡ ಒಳಗಾಗಿದೆ ನೋಡ. ಹಾ? ಆ ಬಟ್ಟೆ ಕೊಡ. ಮಡಿ ಬಟ್ಟೆ ಬಟ್ಟೆ ಕೊಡಲ್ಲ? ಹೌದು. ಯಾರ ಬಟ್ಟೆ ಅಂತ ಮಾಡಿದ್ರಿ? ಯಾರ ಬಟ್ಟೆ? ಯಾರ? ಆ
ಏನಾಯ್ತಾ? ಪವಿತ್ರವಾದಂತಹ ಸರಯೂ ತೀರದಲ್ಲಿ ಎಚ್ಚರಿಕೆಯಾದ ನನಗೆ ಪರಿಸ್ಥಿತಿ ಬರುತ್ತದೆ ಎನ್ನುವುದಾದರೆ ಇಷ್ಟೊತ್ತು ಸರಿ ಇದ್ದ. ನೀವು ಯಾವುದೋ ಒಂದು ಕನಸು ಮನಸ್ಸಿನಲ್ಲೂ ಎಣಿಸಿಕೊಂಡು ಹೌದಾ ಅಂತ. ಪರಕಾಯ ಪ್ರವೇಶ ಮಾಡಿದರು. ಹೇ, ಶತ್ರುಗಳಿಗೆ ವಿಗ್ರಹರಾದಂತಹ ಶತ್ರುಘ್ನ ಶಬ್ದ ಮಾರಿಗಳಲ್ಲಿ ಯುದ್ಧ ಮಾಡಿಸು ಸ್ವಾಗತ. ನಿಮಗೆ ಇವತ್ತ ಉಚಿತವಾ ಏನು ಕೊಡಲಿಲ್ವಾ? ಬಾರಿಸಬೇಕಂತ ವೀರರಸ ಮಾಡಿ ನೀವಂತ ದುಃಖ ರಸ ಹೌದಾ? ಸಿಟ್ಟು ಬಂದಿದ್ದಾರೆ ನನಗೆ. ಹಾ ಯಾವುದು ಆರೋಗ್ಯದ ಉಳಿತಿದ್ಯಲ್ಲ. ಆರೋಗ್ಯದ ಆಯ್ತದ ಗುಣದ ಅಲ್ಲ, ಬಟ್ಟೆ ಕೊಡುವಂತ ಸಿಕ್ಕಾಯ್ತಾ ಬಟ್ಟೆ ಕೊಡುದ ಕೊಡೆಯ ಶುಚಿ ಮಾಡಿದ ಬಟ್ಟೆಯನ್ನು ಕೊಡುದು. ಬಡಿ ಬಟ್ಟೆ ಕೊಡು. ಯಾರು ಎಷ್ಟು ಕೊಳೆಯಾಗಿದೆ ಅನ್ನೋದಾಗಿ. ಒಳ್ಳೆ ಅದಲ್ಲ ಇದು ಯಾರು ಬಟ್ಟೆ? ಯಾರು? ನಿಮ್ಮಂತ ಚಿಲ್ಲರೆ ಮತ್ತೆ ಹಾಕುವಂತ ಬಟ್ಟೆಯಾ? ಮತ್ತೆ ನಮ್ಮ ಬಟ್ಟೆ ಕಂಸ್ ಕಂಸ್ ಏನು? ಏನಾ? ಇಲ್ಲಿಯ ದೊರೆ ಕಂಸ್ ಕಂಸ. ಕಂಸ. ಕಂಸ ಮಹಾರಾಜರ ಬಟ್ಟೆ. ಹೌದಾ? ನೀವು ಹಾಕೊಳ್ಳಿಕ್ಕೂ ಆಗಿಲ್ಲ. ಹಾ. ಹಾಕಿದ್ರೆ ನೀವು 3 ಜನ ಹೋಗ್ತೀರಿ ಅದರೊಳಗೆ. ಓಹೋ. ನೀವೆಲ್ಲ ಕೊಡೋದಿಲ್ಲ. ಆ ಕಂಸದ ಬಟ್ಟೆ. ಕಂಸದ ಬಟ್ಟೆಯಾ? ಅದಕ್ಕಾಗಿ ನೀನು ಹೌದು, ಹೌದು. ಬೇಡ ಇದು. ಬೇರೆ ಯಾರು ಅಲ್ಲ ಕಂಸ. ಯಾರು? ನೀನು ಹೇಳಿದ್ದೇನು ಇಲ್ಲಿನ ಒಡೆಯ ಕಂಸರಾಯನಿಗೆ ಒಡೆಯ ಬೇಗ ಮಹಾರಾಜ ಎನ್ನುವುದಾಗಿ ಅಲ್ವಾ ಮಹಾರಾಜ ಅಂತ ಹೇಳಿದ್ದು ಹಾಗೆ ಹೇಳಿದ್ದಲ್ವಾ? ಎಂತ ಬೇಗ ಹೇಳ್ತಾರೆ ಅಯ್ಯ ನೀವು ನಮ್ಮನ್ನು ಯಾರಂತ ತಿಳಿದಿದ್ದೀರಿ? ಯಾರು ಸುತ್ತರ ನಮಗೆ ಹೇಳ ಮಾರಾಯ. ಕಂಸನ ತಂಗಿಯ ಮಕ್ಕಳು ನಾವು. ಅಂದರೆ ಕೃಷ್ಣ ಈಗ ಅವರ ಅಳಿಯಂದಿರು. ಈಗ ದೊಡ್ಡ ದೊಡ್ಡ ಹೆಸರು ಹೇಳಿ ಬಡವರು ಬೇಡಕಟ್ಟಿದ್ರು ಅಂತ ಹೇಗೆ ಯಾರ್ಯಾರು ಹೆಸರು ಹೇಳ್ಕೊಂಡ
ಬುದ್ಧಿ ಹೇಳುವವರಿಗೂ ಉಳಿಗಾಲ ಇಲ್ಲ. ಅಲ್ಲ ವಸುದೇವ ದೇವಕಿಯ ಮಗ ಹ್ಮ್. 3-4 ಮಠದ ಕೊಂದಿದಂತ ನಾವು 8ನೇ ಗರ್ಭ ಸಂಜೆ 8ನೇ ಗರ್ಭ ನೀವು 8ನೇ ಗರ್ಭ. ಅವನು ಕೃಷ್ಣ, ಹಾ. ನಾನು ಬಲರಾಮ. ಜಾರನೇನೆ ಒಳ್ಳೆಯ ಮಾತಿನಿಂದ ಬಟ್ಟೆ ಕೊಟ್ಟೆವು. ಜಾರನೇನೆ ಎಲ್ಲಿಂದ ಅಲ್ಲಿಂದ ಎಲ್ಲಿಂದ? ಒಳ್ಳೆ ಹಾ ತೆಂಗಿನಕಾಯಿ ತೆಗೆದೆ ಹಾ 2 ವರ್ಷ ಆಯ್ತೇನು ಬಲರಾಮ ಹೇ, ಬಲರಾಮ ಬಲರಾಮನ ಅವನ ಹೆಸರು ಅವನಿಗೆ ಹೆಸರು ಹೇಳಲಿಕ್ಕೆ ಬರುವುದಿಲ್ಲ. ತೆಂಗಿನಕಾಯಿ ತೆಗೋನಲ್ಲ ಬಲಭದ್ರ. ಇದನ್ನು ನೋಡಿದ್ರೆ ಹಾಗೆ ಇದ್ದ. ಒದ್ದೋಡಿದ್ಯಾ ಇದು ಆತನ ತಮ್ಮ ನಾನು. ನೀನು ಯಾರು ತಪ್ಪ ನೀನು ಯಾರು ಕೃಷ್ಣನ ದೇವಕಿ ಕೃಷ್ಣ. ಕೀಯ ಯಾವ್ದು ದೇವಕಿ ಕೃಷ್ಣ. ಕೀ ಹೇಳುದಾರೆ ಹಾಗೆ ನನ್ನ ತಾಯಿ ಬರುದಿಲ್ಲ. ಹೆಸರು. ಹಾಗೆ ಬರುದಿಲ್ಲ ಹೇಳಕ್ಕೆ. ನನ್ನ ತಾಯಿ ಹೆಸರು ಹೇಳಿ ನನ್ನ ಹೆಸರು ಹೇಳಿದ್ದ. ತಾಯಿ ಯಾರು ಹೆಸರು ಹೇಳು ದೇವಕಿ ಅಂತ ಹೇಳುದಂತೆ ಹಾಗೆ ಬರುದಿಲ್ಲ ನನ್ನದು ದೇವಕಿ. ದೇವಕಿ ಕೃಷ್ಣ. ಹಾ ಹಾ. ನೀನು ಕೃಷ್ಣನ ಹಾ. ಅಯ್ಯ ಅಲ್ಲ ನಾನು ನಿನ್ನಲ್ಲಿ ನಾವು ಅಲ್ಲ ಒಂದು ಒಳ್ಳೆದಾಯ್ತು ಹ್ಮ್. ನೀನು ನನ್ನ ಹೇಳೋದ ಬಗ್ಗೆ ನನಗೆ ಸ್ವಲ್ಪ ಖೇದ ಉಂಟು ನನಗೆ ಯಾಕೆ ಪಶ್ಚಾತ್ತಾಪ ಆಗ್ತಾ ಉಂಟು. ಯಾಕೆ? ಯಾಕೆ ನಿಮ್ಮ ಹತ್ರ ಒಂದು ನೀರು ಸಿಗಲಿಲ್ಲ ಅಂತ ಹೇಳಿದೆ. ಹ್ಮ್. ನಿನ್ನ ನೀ ಸೋಪುದಿನ ಅಂತ ಪಾಪಿ ಮಗ ನೀನು. ಯಾಕೆ ನೀನು ಸಣ್ಣಗಿರುವಾಗ ಹಾ ನಿನ್ನ ತಂದೆ ಯಾರು ವಸುದೇವ ಹಾ ಹಾ ಮುಟ್ಟಿಯಲ್ಲಿ ಇಟ್ಕೊಂಡು ಹೋಗ್ದ ಅಂತ ಹಾ ಹಾ ಆವಾಗ ನೆರೆ ಬಂದಂತೆ ಹ್ಮ್. ಯಾವುದೋ ನದಿ ನರ್ಮದಾ ನದಿ ಯಮುನೆ ಯಮುನೆ ನದಿ. ಹೋಗುವಾಗ ಹ್ಮ್. ನಿನ್ನ ಕಾಲಿಗೆ ತಾಗದಂತೆ ನೀರು ಹ್ಮ್. ಇಲ್ಲಿ ಬಂದು ಹ್ಮ್. ಕಾಲಿಗೆ ತಾಗದಾಗ ನೀರು ಇಬ್ಬಾಗ ಆಯ್ತಂತೆ. ಹಾ ನೋಡು ಅವನ ಮಹಿಮೆ ನೋಡ. ಹಾ ಯಾರ ಮನೆ ಹೌದು. ಗೊತ್ತಾಯ್ತು ಇಷ್ಟ ನನಗೆ. ನೀರು ಕಾಲಿಗೆ ತಾಗಿದಾಗ ಹ್ಮ್. ನೀರು ಇಬ್ಬಾಗ ಆಯ್ತಂತೆ. ಹ್ಮ್. ಆದ್ರಿಂದ ಪಾಪಿ ಹೋದದ್ದು ಮೊಳಕಾಲು ನೀರಂತ ಹ್ಮ್. ಮೊಳಕಾಲು ನೀರಂತ ಹ್ಮ್. ಆದ್ರೆ ಪಾಪಿ ಆದ್ರಿಂದ ನೀನು ಬಟ್ಟೆಯನ್ನು ತೊಳೆದುಕೊಳ್ಳುತ್ತಿದ್ದ ಒಳ್ಳೆಯ ಓಹೋ. ಹೌದೌದು. ಅಯ್ಯ ಹಾ. ನಿನ್ನಲ್ಲಿ ಪರಮ ಬಾಂಧವ್ಯದಿಂದ ನಾವು ಹೇಳ್ತಾ ಇದ್ದೇವೆ. ಎಂತ ಸುಟ್ಟು ಬಾಂಧವ್ಯ. ಹಾ. ಆ ಮಡಿ ಬಟ್ಟೆ ನಮಗೆ ಕೊಡು. ಯಾರ ಇಲ್ಲವಾದ್ರೂ ಬಿಟ್ಟು ನಿಂತೆ ನೀನು. ಬೆಟ್ಟ ಏ ಬಟ್ಟೆ ಕೊಡ ಕೊಡ, ಬಟ್ಟೆ ಕೊಡ. ಬಟ್ಟ ಕೊಡ. ತಮ್ಮ ಅವನ ಬಟ್ಟೆ ಯಾರಿಗೆ ಬೇಕಾ? ಹೋಗ್ಲಿ ಬಿಡ. ಹೋಗ. ಹೋಗ. ಬಟ್ಟೆ ಯಾರಿಗೆ ಬೇಕಾ? ಹೋಗ ಹೋಗ. ನಿನ್ನ ಬಟ್ಟೆ ಯಾರಿಗೆ ಬೇಕಾ? ಹೋಗ. ಅಣ್ಣ ಒಂದು ಬಟ್ಟೆ ಬೇಡ. ಯಾರಿಗೆ ಬೇಕಾ ಅವನ ಬಟ್ಟೆ? ಬಟ್ಟೆ ಬೇಡ, ಹೊಸ ಬಟ್ಟೆ ಹಾಕೊಳ್ಳೋದಿಲ್ಲ ನನ್ಗೆ ಗೊತ್ತುಂಟು. ಮನೆಯೇ ಒಳಗಿಲ್ಲ, ನೀವು ಒಣಗಿ ಇಟ್ಟದಷ್ಟೇ. ಅದನ್ನ ಹಾಕೊಂಡು ಬಂದು ಕಪ್ಪು ವಾಸನೆ ಬರ್ತದೆ. ಆಗ್ಲಿ, ನಾವು ಅದನ್ನೇ ಹಾಕೊಳ್ತೀವಿ. ನೀನು ಹೋಗು, ನಿನ್ನ ಬಟ್ಟೆ ಬೇಡ. ಮಕ್ಕಳಿಗೆ ಹೆದರಿಕೆ ಬೇಕು. ನಿನ್ನ ಅರಸನಿಗೆ ಕೂಡ ಆ ಬಟ್ಟೆ ನಾವು ಹೋಗು, ಬೇಡ. ನಮ್ಮ ಬಟ್ಟೆ ಹೋಗು. ಮಕ್ಕಳ ಮಾತು ಲೆಕ್ಕಕ್ಕಲ್ಲ, ಕರುವಿನ ಜಗಡಿ ಶುದ್ಧಕ್ಕಲ್ಲ. ವಾಣಿಜ್ಯಗಳ ಯಾರು ಹೋಗ, ಹೋಗ. ರಾಬಕ್ಕ ಬಿಟ್ಟೆ ಅಂದ್ರೆ ಹೋಗ, ಹೋಗ. ನಿಮ್ ಬಟ್ಟೆಯು ನಮಗೆ ಬೇಡ. ಯಾರು ರಾಬಕ್ಕ ಬಿಟ್ಟೆ ಸ್ಟಾರ್ಟ್ ಮಾಡಿ ಬಿಡು. ಹೋಗ ಹೋಗ. ಇವರ ಮಾತ ಅಲ್ಲ ದೊಡ್ಡ ನಾವು ವಿವಾಹ ವಿಹಾರ ವಿವಾಹ ಹೌದು. ಸಮಾನತೆ ಬೇಕಾಗ್ತದೆ. ನಮಸ್ಕಾರ. ಹೌದು, ಇವರ ಹತ್ರ ಮಾತಾಡ ನಮ್ಮಲ್ಲಿ ನಾವೇ ಕಳ್ಕೊಂಡು ಹೌದು. ಇದ್ದವರಿಗೆ ನಮಗೆ ಇತ್ತು, ಇದ್ದವರಿಗೆಲ್ಲ ಕಳ್ದು ಸ್ವಾಮಿ ಹೋಯ್ ಅಕ್ಕ ತೋರು ಹೋಗಿಲ್ಲ ಅಕ್ಕ ಹ. ಮತ್ತೆ ಇಲ್ಲಿ ಇಲ್ಲಿ ಬಟ್ಟೆ ತಗೊಂಡೋದ್ರಲ್ಲ ಏನು ಮಾಡ್ತಾರೆ ನೀವು? ಇಲ್ಲ ಇಲ್ಲಿ ಶೀತಲಿ ಮಾಡ್ರಿ ಹೆಂಗೆ ಮಾಡ್ತೀರ? ಹ? ಅಲ್ಲ ಅವ್ರು ಹಾಗೇನಾರಲ್ಲ. ಹ? ಮೊನ್ನೆ ಕೊಟ್ಟಿದ್ದಾರೆ. ಹೌದು, ಅವ್ರಿದ್ರ ಬಗ್ಗೆ ಸ್ವಲ್ಪ ಅನುಮಾನ. ಯಾಕೆ ಜನರು ನನ್ನ ಬಟ್ಟೆಯನ್ನು ತೆಗೆದುಕೊಂಡು ಬರುವುದು? ಇದ್ದ ಮೂವರ ಪೈಕಿ ಕದ್ದವರು ಯಾರು? ತಾನನ್ನು ಒಪ್ಪಿಕೊಂಡಿದ್ದು ಮರದ ಬೇರು. ಇನ್ನು ಹೋಗಿಲ್ಲ ನೀನು? ಯಾವ್ದು? ಹೋಗ, ನಿನ್ನ ಬಟ್ಟೆ ಬೇಡವಾ? ಎಲ್ಲಿ ಶೀತಲಿ ಮರ ನೀನ ಎಂತ ಆಯ್ತಾ? ಕೊಡ ಬಟ್ಟೆ ಕಡ ಏ, ಏ, ಬಟ್ಟೆ ಬೇಕಾ? ಇಲ್ಲ, ಈ ಬಟ್ಟೆ ಯಾರು ಅಲ್ಲ. ಹಾ ಈ ಬಟ್ಟೆ ಬೇಕಾ? ಹೌದು. ತಗೋ, ಬಟ್ಟೆ. ತಗೋ, ಬಟ್ಟೆ ತಗೋ.
ಶುದ್ಧ ಅಧಿಕ ಪ್ರಸಂಗಿಯಾದಂತಹ ಹಾ. ರಜಕನನ್ನು ಕೊಂದಿದ್ದೇವೆ. ಹೌದು. ಹಾಗೆ ಮುಂದುವರಿಯುತ್ತಾ ಮಾವನ ಆಸ್ಥಾನಕ್ಕೆಂದು ಹೋಗುವ ಸಂದರ್ಭದಲ್ಲಿ ಹೌದು. ಕೋಲೆಯ ಪೀಡೆ ಎನ್ನುವಂತಹ ಮದವೇರಿದ ಆನೆ ಕೊಂದಾಗ ನಮ್ಮನ್ನು ಕೊಲ್ಲಲು ಮುಂದಾದಾಗ ಅದನ್ನು ನೆಲೆಸಿದ್ದೇವೆ. ಇನ್ನು ಕುಬ್ಜೆಯಾದವಳು ನಮ್ಮ ಎದುರುಗಡೆ ಬಂದಳು. ಹೌದು. ಅವಳನ್ನು ನನ್ನ ಕೈಯ ಸ್ಪರ್ಶದಿಂದಾಗಿ ಬಗ್ಗಿ ನಿಂತಹ ಅವಳನ್ನು ನನ್ನ ಕೈಯ ಸ್ಪರ್ಶದಿಂದಲೇ ಅವಳು ಹೀಗೆ ನಿಂತಳು. ಸುಂದರವಾದಂತಹ ಆಕೃತಿಯಾಯಿತು. ಇನ್ನು ನಾವು ಹೋಗಬೇಕಾದ ಶಸ್ತ್ರಾಗಾರ. ಹೌದು. ನಾಳೆಯ ದಿವಸ ನಮ್ಮನ್ನು ಕೊಲ್ಲಲೇಬೇಕೆಂದು ನಮ್ಮ ಮಾವ ಪೂಜಿಸಿ ಇಟ್ಟಂತಹ ಧನಸ್ಸುಗಳು. ನಾವು ಹೋಗಿ ಆ ಧನಸ್ಸುಗಳನ್ನು ಹಿಡಿದ ತಕ್ಷಣದಲ್ಲಿ ಎಲ್ಲ ಪುಡಿಪುಡಿಯಾಗಿ ಬಿದ್ದು ಹೋಯಿತು. ಹೌದು. ಇನ್ನು ಹೋಗಬೇಕಾದ್ರೂ ಎಲ್ಲಿಗೆ ನಾವು ಮಾವನ ಆಸ್ಥಾನಕ್ಕೆ ಒಂದೇನಂತೆ ಏನು ಮಾಡಿದರು? ಕುಬ್ಜೆಯ ಆನೆಯನ್ನ ಕೊಂದರಂತೆ, ಕುಬ್ಜೆಯ ಡೊಂಕನ್ನ ತಿದ್ದಿದರಂತೆ, ರಾಜ ರಜಕರನ್ನ ಕೊಂದರಂತೆ. ಏನಿದು ಆಶ್ಚರ್ಯ! ಸ್ವಕ್ಷೇತ್ರದಲ್ಲಿ ಪ್ರಭಾವ ಹೆಚ್ಚು ಎಂಬುದಾಗಿ ನಾನು ಅವರನ್ನು ಬರೆಸಿದರೆ ವ್ಯಕ್ತವಾಗಿ ಹೋಯಿತಲ್ಲ. ನನ್ನ ಹಾಗೆಗಳನ್ನು ಕೊಲ್ಲುವ ಪರಿ ಹೇಗೆ? ಏನು ಆಲೋಚನೆ ಮಾಡ್ತಾ ಇದ್ದೇನೆ. ಯಾವುದಕ್ಕೂ ಈಗ ಸಮಯ ಸರಿಯಲ್ಲ. ಮಧ್ಯರಾತ್ರಿ ಸಂದಿದೆ. ಏನಾದರೂ ಸೂರ್ಯ ಉದಯವಾದ ತಕ್ಷಣ ಯೋಚಿಸಿ ಕಾರ್ಯವನ್ನು ನಡೆಸಬೇಕಾಗಿದೆ.
ಶಯ್ಯಾಗಾರದತ್ತ ಹೋಗಿ ತುಸು ಪವಡಿಸಿದ್ದೇನೆ. ಇದೇನಿದು? ಇದೇನು ಆಶ್ಚರ್ಯ! ಏನು ಕಂಡೆನು ಕನಸನ್ನ? ಏನು ಕಂಡೆ? ಮೃತ್ಯುಗೆ ಬಾಯ್ತಿರುವಂತೆ ಪ್ರಸವಾಗುತ್ತಾ ಇದೆಯಲ್ಲ, ಇದೇನು ಆಶ್ಚರ್ಯ! ಇದೇನು ಆಶ್ಚರ್ಯ! ಆರೋಗ್ಯವಂತ ಒಬ್ಬ ಮನಸ್ಸು ಅರ್ಧರಾತ್ರಿಯ ನಂತರ ಕಂಡ ಕನಸು, ಆ ಕನಸಿನ ವಿಚಾರ ಮಧ್ಯರಾತ್ರಿ ಕಳೆದ ತಕ್ಷಣದ ಕನಸು ನಿಜವಾಗುತ್ತದೆ ಎಂದು ರಾಜ್ಯರಾಡಿದ ಮಾತು. ಆ ಕನಸಿನ ಚಿತ್ತಾರ ನನ್ನ ಚಿತ್ತದಲ್ಲಿ ನೆತ್ತೊತ್ತಿದೆಯಲ್ಲ, ನೋಡ್ತಾ ಇದ್ದೇನೆ. ನನ್ನ ನೆತ್ತಿಗೆ ನಾನೇ ಎಣ್ಣೆಯನ್ನು ತೆಗೆದು ಲೇಪಿಸಿಕೊಂಡ ಅನುಭವ. ಅಲ್ಲ ನನ್ನ ತೆಗೆದು ನಾನು ಲೇಪಿಸಿಕೊಂಡಂತೆ ಭಾಸವಾಗ್ತಾ ಇದೆಯಲ್ಲ. ಅಷ್ಟೇ ಅಲ್ಲ, ಕೆಂಪು ಹೂವಿನ ಮಾಲೆಯನ್ನು ಧರಿಸಿ ದಕ್ಷಿಣ ಕೈಗೊಂಡಂತ ಅನುಭವ ಭಾಸವಾಗ್ತಾ ಇದೆಯಲ್ಲ. ದಕ್ಷಿಣದ ದಿಕ್ಕು ಯಮನ ದಿಕ್ಕು. ಏನಿದು? ಹಾಗಾದರೆ ನನ್ನ ಸಾವು ಸಮೀಪಿಸಿದ್ದೆ. ಯಮನ ನನ್ನನ್ನು ಕರೆದೊಯ್ಯಲು ಬರುತ್ತಿದ್ದಾನೆ. ಏನಿದರ ಅರ್ಥ? ಒಂದು ತಿಳಿತಾ ಇದೆಯಲ್ಲ, ಒಂದು ತಿಳಿತಾ ಇಲ್ಲವಲ್ಲ. ಏನಿದು? ನೋಡ್ತಾ ಇದ್ದೇನೆ.
ನನ್ನ ಜೀವನದಲ್ಲಿ ಇಂಥ ಅನುಭವ ನಾನೆಂದು ಕಂಡವನಲ್ಲ. ಏಕೆ ಹೀಗೆ ಏಕೆ ಹೀಗೆ? ಗೊತ್ತಾಯಿತು, ನನ್ನದೇ ತಪ್ಪು. ಕೃಷ್ಣ ಬಲರಾಮರು ನನ್ನ ಗೋಕುಲದಲ್ಲಿ ಆಡಿದಂತ ಲೀಲಾ ವಿನೋದಗಳನ್ನ ಕೇಳಿದ್ದೆ. ಅದನ್ನೇ ನೆನೆಯುತ್ತ ನಾನು ಮಲಗಿದವ. ಹಾಗಾಗಿ ಹೀಗಾಯಿತು. ನೋಡಿ, ಅರಮನೆಯಲ್ಲ ಒಂದು ದೀಪ ಇರುವಂತಹದ್ದು 2 ಆಯಿತು, 4 ಆಯಿತು, ಲಕ್ಷೋಪಾದ ಲಕ್ಷದಲ್ಲಿ ಬೆಳಗುತ್ತಾ ಇದೆ. ಅರಮನೆಯೆಲ್ಲ ಪ್ರಕಾಶಮಾನವಾಗಿ ಕಾಣುತ್ತಾ ಇದೆ. ಏಕೆ ಹೀಗೆ? ಕೃಷ್ಣ ಬಲರಾಮರು ಕೊಂದರು, ಅವರನ್ನ ಕೊಂದಂತೆ ಹಿಡಿದು ಕೊಡಿದಂತೆ ಭಾಸ ಮಾಡುತ್ತಾ ಇದೆಯಲ್ಲ. ಏನು ಅವರನ್ನ ಮಲಗಿದ್ದೇನೆ. ಕನಸು ಅವರು ಬಂದಿದ್ದಾರೆಯೇ? ಇಲ್ಲ, ಬಂದಿದ್ದಾರೆ. ಎಲ್ಲಿಗೆ? ಕನಸಿನಲ್ಲ, ಪುರಕ್ಕೆ ಬಡಿಯಬೇಕು. ಅವರನ್ನ ಬಡಿಯಬೇಕು. ಈಗ ಸರಿಯಾದ ಸಮಯವಲ್ಲ. ಉದಯವಾದ ತಕ್ಷಣವೇ ಮುಂದೆ ಕಾರ್ಯವನ್ನು ಕೈಗೊಳ್ಳುತ್ತೇನೆ. ಆರಾಧ್ಯ ದೇವನಾಗಿರತಕ್ಕಂತಹ ಪರಮೇಶ್ವರನನ್ನು ಪೂಜಿಸಿ ನನ್ನ ಪ್ರಸಾದವನ್ನು ಸ್ವೀಕರಿಸಿದ್ದೇನೆ. ಕೃಷ್ಣ ಬಲರಾಮರನ್ನು ಎದುರುಗೊಳ್ಳಬೇಕು. ಅದಕ್ಕಾಗಿ ಚಾಣೂರ ಮುಷ್ಟಿಗರನ್ನು ದ್ವಾರದಲ್ಲಿ ನಿಲ್ಲಿಸಿ ಏನಾಗುತ್ತದೆ ಅಂತ ನೋಡ್ತಾ ಬರುವ ಸಂದರ್ಭದಲ್ಲಿ ಜಗಜಟ್ಟಿಗಳಾದಂತಹ ಚಾಣೂರ ಮುಷ್ಟಿಕರು ನಮ್ಮನ್ನು ಕೊಲ್ಲಲು ಮುಂದಾದರು. ಅವರನ್ನು ಸಹ ಸಂಹಾರ ಮಾಡಿದ್ದಾಗಿದೆ. ಇನ್ನು ಆ ಕಡೆಯಲ್ಲಿ ನೋಡು, ನಮ್ಮ ಮಾವ ಎಷ್ಟು ಸಂಭ್ರಮದಿಂದ ಬೀಗಿ ಕುಳಿತುಕೊಂಡಿದ್ದಾನೆ ಎನ್ನುವುದಾಗಿ ಆಸ್ಥಾನದಲ್ಲಿ ಹೋಗಿ ಮಾವನ ತೊಡೆಯಲಿಗೆ
ಕೊಟ್ಟು ನಮ್ಮನ್ನು ಇಲ್ಲಿಗಾಗಿ ಬರಬೇಕು. ಮಾವ, ಅದಕ್ಕಾಗಿ ಪರಮ ಬಾಂಧವ್ಯದಿಂದ ಹಬ್ಬಕ್ಕೆಂದು ಕರೆದವರು ನೀವು. ನಿಜ. ಆ ಸಲುಗೆಯಿಂದ ನಿಮ್ಮನ್ನು ಬಿಗಿದಪ್ಪಿಕೊಳ್ಳಬೇಕು, ನೋಡಬೇಕು ಎನ್ನುವ ಉದ್ದೇಶದಿಂದ ಅಲ್ಲಿಗಾಗಿ ಇಲ್ಲಿಗೆ ಬಂದ್ರೆ ಏನು ಮಾಡಬೇಕು ಕೇಳ್ತಾ ಇದ್ದೀರಿ? ಆದರೂ ಕೂಡ ನಿನ್ನಲ್ಲಿಯೇ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಏನು ಮಾವ? ನಿಮ್ಮಲ್ಲಿಗೆ ನಾನು ಒಬ್ಬರನ್ನು ಕಳಿಸಿದ್ದೆ. ಯಾರು ಮಾವ? ಆತನೇ ಶಕಟ ಎಂಬುದಾಗಿ. ಅವನನ್ನು ಏನು ಮಾಡಿದಿರಿ? ಅಣ್ಣ, ಹೊಸ ಗಾಡಿ ಬಂಡಿಯೊಂದು ನಮ್ಮ ಗಾಡಿ ಬಂತು. ಆ ಬಂಡಿಯನ್ನು ನೋಡಿದ ತಕ್ಷಣ ಅದನ್ನು ಏರಬೇಕು ಎನ್ನುವಂತಹ ಮನಸ್ಸಾಯ್ತು. ಹೊಸ ಬಂಡಿ, ಹೊಸ ಬಂಡಿ, ಹೊಸ ಬಂಡಿ ಯಾರದ್ದಾದ್ರೂ ಪರವಾಗಿ ನೀವು ಹಚ್ಚಿ ಕುಡಿದಿರಾಯ್ತು. ಆಗಲ್ಲ, ನಮ್ಮಲ್ಲಿ ಬರುವುದಲ್ಲ ಎನ್ನುವುದಾಗಿ ಆಸೆ ಆಸೆ ಆಯ್ತಂತೆ. ಓಹೋ, ಅದಕ್ಕಾಗಿ ಏರಿ ಕುಳಿತೇವೆ. ಏರಿ ಕುಳಿತ ತಕ್ಷಣ ಮುರಿದು ಹೋಯಿತು. ಅದು ನೋಡುವಾಗ ಅದೊಬ್ಬ ಅಸುರ ಮಾವ. ಅಸುರನು ಬಂದಿಯಲ್ಲ, ಆತ ನಮ್ಮವನೇ. ಹಾಗೆ ಇನ್ನೊಬ್ಬ ಬಂದಿದ್ದ. ಯಾರು ಮಾವ? ಭಕ ಎಂಬುದಾಗಿ. ಓ ಭಕ, ಪಕ್ಷಿಯವನು ದೊಡ್ಡದಾದಂತಹ ಪಕ್ಷಿ ಬಂದು ನಮ್ಮ ನಾಡಿಗಾಗಿ ಬಂದಿತು. ಅದನ್ನು ಏರಬೇಕು ಎನ್ನುವಂತಹ ಉದ್ದೇಶದಿಂದ, ನೋಡಬೇಕು ಎನ್ನುವ ಉದ್ದೇಶದಿಂದ ಅದನ್ನು ಏರಿದಾಗ ಅದು ಆಕಾಶದೆತ್ತರಕ್ಕೆ ನಮ್ಮನ್ನು ಕೊಂಡೊಯ್ತು. ಅಲ್ಲದೆ ನಮ್ಮನ್ನು ದಾಳಿ ಮಾಡುವುದಕ್ಕೆ ಮುಂದೆತ್ತು ಬಂತು. ಓಹೋ, ನಾವೇ ಅದನ್ನು ಹೊಂದಿದ್ದೀರಾ? ಇನ್ನೊಬ್ಬರನ್ನು ಕಳಿಸಿದ್ದೆ, ದೇವಕ ಎಂಬುದಾಗಿ. ಅವನನ್ನು ಏನು ಮಾಡಿದ್ರಿ? ಅವ ನಮ್ಮನ್ನು ಬುದ್ಧಿ ಕೊಡುವ ಮುಂದಾದ ಮಾವ. ಗೂಳಿ, ದೊಡ್ಡ ಗೂಳಿಯಾಗಿ ಬಂದದ್ದು ಗೂಳಿ. ಅವನನ್ನು ಕೊಂದರಿ. ಹಾಗೆ ಇನ್ನೊಬ್ಬಳು ನಮ್ಮ ಸದ್ಗುಣ ಪ್ರಸೂತೆಯಾಗಿರತಕ್ಕಂತಹ ಒಬ್ಬಳನ್ನ ಕಳಿಸಿದ್ದೆ. ಅವಳ್ಯಾರು ಗೊತ್ತೇ? ಹಾಲಿನ ಪಾಂಡವರೇ ಎಂಬಂತೆ ಅವಳು ಈ ಊರಿಗಲ್ಲ ಇನ್ನೊಂದೂರಿಗೂ ಕೂಡ ಹಾಲು ಸಂಗ್ರಹಿಸಿಟ್ಟು ಕೊಡುವಂತಹ ಪೂತನೆ. ಅವಳನ್ನು ಯಾಕೆ ಕೊಂದಿರಿ? ಪೂತನೆಯ ವಿಚಾರವೇ? ಜಗದ
ಅವಳು ಹೇಳಿದ್ದು ಏನು ಗೊತ್ತಾ ನಮ್ಮಲ್ಲಿಗೆ ಬಂದು? ಏನು? ಇತ್ತದಾಗವ ರಂಗನ ಎತ್ತಿಕೊಂಬೆನು ಎನ್ನುವುದಾಗಿ. ಸಣ್ಣ ಮಕ್ಕಳನ್ನು ನೋಡಿಸಿದಾಗ ಹಾ, ಎತ್ತಿ ಆಡಿಸುವಂತ ಮನಸ್ಸಾಗಿರಬೇಕು. ಹಾಗೆ ಹಾ. ಮಾತ್ರವೇ ಅಲ್ಲ, ಹಾ. ಸಣ್ಣ ಮಕ್ಕಳಿಗೆ ತನ್ನ ಅಗಡು ಹಾಲನ್ನು, ಎದೆಯ ಹಾಲನ್ನು ಕೊಟ್ಟು ಸಾಯಿಸ್ತಾ ಇದ್ದ. ಅಲ್ಲಿಯೇ ನೋಡು ನೀನು ಎಷ್ಟು ಒಳ್ಳೆಯವಳವಳು ಎಂಬುದಾಗಿ. ಹಾ, ತನ್ನ ಮಕ್ಕಳಿಗೆ ಹಾಲು ಇಳಿಸಲು ಹಿಂದೊರೆಯುತ್ತಾರೆ. ಆದರೆ ಇವಳು ತನ್ನದಲ್ಲದ ಮಕ್ಕಳಿಗೂ ಕೂಡ ಹಾಲನ್ನು ಉಣಿಸುತ್ತಾಳೆ ಎಂದರೆ ಎಷ್ಟು ಒಳ್ಳೆಯವಳವಳು. ಹಾಗೆಯೇ ಹಾ. ನನ್ನ ಅಮ್ಮನಲ್ಲಿ ಕೇಳಿಕೊಂಡವಾಗ ಹಾ. ನನ್ನ ಅಮ್ಮನೂ ಸಹ ನನ್ನನ್ನು ಎತ್ತಿಕೊಟ್ಟಳು. ಹಾ. ಆಮೇಲೆ ಮಾವ ಏನು ಮಾಡಿದೆ? ಹಾಲು ಉಣಿಸುವ ಸಂದರ್ಭದಲ್ಲಿ ಹಾ. ನನಗೊಂದು ಅಭ್ಯಾಸ ಉಂಟು ಮಾವ. ಏನದು? ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯುವುದು. ನಿಲ್ಲ ನಿಲ್ಲ. ಹಾ, ನೀನು ಕಣ್ಣು ಮುಚ್ಚಿಕೊಂಡು ಕುಡಿದೆಯೋ ಹಾ. ಅಥವಾ ಹಾಗೆ ಕುಡಿದೆಯೋ ಹಾ. ನಮಗೆ ಯಾಕೆ? ಮಾವ. ಒಂದು ವಿಚಾರ, ಹಾ. ಒಳಗೆ ಹೋದ ತಕ್ಷಣ ಅದರ ಪರಿವರ್ತನೆ ಅದು ಆಗದೆ ಬಿಡ್ತದೇನೋ. ಹಾ. ಹಾಗಾಗಿ ನೀನು ಹೇಗೆ ಕುಡಿದೋದು ನಮಗೆ ಲೆಕ್ಕಕ್ಕೆ ಇಲ್ಲ. ಆದ್ರೆ ಮಾವ, ಹಾ. ನಾನು ಹಾಲು ಕುಡಿಯುವಂತಹ ಸಂದರ್ಭದಲ್ಲಿ ಹಾ. ಬಿಡು ಕಂದ ಎನ್ನುವ ಒಂದು ವಾಕ್ಯ ಬಂತು. ಏನು? ಏನು ಎನ್ನುವುದಾಗಿ ನನಗೆ ಅರ್ಥವಾಗಲಿಲ್ಲ. ಹಾ. ಹಾಗೆ ನಾನು ಹಾಲನ್ನು ಕುಡಿಯುತ್ತಾ ಇದ್ದೆ. ಹಾ. ಇನ್ನೊಮ್ಮೆ ಬಿಡು ಕಂದ ಎನ್ನುವುದಾಗಿ, ಹಾ. ಹಾ ಎನ್ನುವುದಾಗಿ ಒಮ್ಮೆ ಸದ್ದು. ಹಾ. ಒಂದು ತರದೆ ನೋಡ್ತೇನೆ ಮಾವ, ಹಾ. ಒಬ್ಬಳು ರಕ್ಕಸಿ ಹಾ. ಸತ್ತು ಬಿದ್ದಿದ್ದಳು. ಸತ್ತು ಬಿದ್ದಿದ್ದು. ಹಾ. ಹಾಗಾದರೆ ನೀನು ಕೊಂದವನಲ್ಲ. ಹಾ. ಹೋಗಲಿ ಬಿಡು. ಹಾ. ಆದರೆ ಅಲ್ಲಿಗೆ ನಿಮ್ಮ ಕೃತ್ಯ ಸುಮ್ಮನೆ ಉಳಿಯಲಿಲ್ಲ. ಮತ್ತೆ? ನಮ್ಮೊಬ್ಬರದಕ್ಕಾಗಿ ಬಂದವರು ನೀವೇ ಬರ- ರಾಜರಜಕನನ್ನ ಏನು ಮಾಡಿದ್ರಿ? ಅವನು ಶುದ್ಧ ಅಧಿಕ ಪ್ರಸಂಗಿ ಮಾವ. ಹಾ. ಆತನು ಮುಡಿಬಟ್ಟೆ ಕೊಡು ಅಂತ ಹೇಳಿದ್ದು. ಹಾ. ರಥ ಕವನೇ ಉತ್ತರಿಸಿದ. ಅವನು ಇಲ್ಲ ಅಂತ ಹೇಳಿದ್ದ. ನೋಡು, ಅಲ್ಲಿಯೇ ನೋಡು ಅವನಲ್ಲಿ ಎಷ್ಟು ನಿಯತ್ತು ಇದೆ ಅಂತ. ಅವನು ಅಹಂಕಾರದಿಂದ, ಅಹಂಕಾರವಲ್ಲದು, ಒಬ್ಬರ ಬಡಿ ಬಟ್ಟೆಯನ್ನು ಇನ್ನೊಬ್ಬರಿಗೆ ಕೊಡಬಾರದು ಎನ್ನುವ ಪರಿಜ್ಞಾನ ಅವನಲ್ಲಿ ಉಂಟು. ಬಿಡು ಮಾವ. ಆದರೆ ಅನಿವಾರ್ಯ ಪ್ರಸಂಗ, ಅವನೇ 4 ದಿವಸ ಹಾಕಿಕೊಂಡಾನೆ ಹೊರತು ಇನ್ನೊಬ್ಬರಿಗೆ ಕೊಡುವವನಲ್ಲ. ಹಾಗಾಗಿ ಏನಾಯ್ತು? ಮಾವ, ಹಾ. ನಾವೇನು ಮಾಡಿದ್ದಲ್ಲ, ಹಾ. ಅವನಲ್ಲಿ ಬಟ್ಟೆ ಕೊಡು ಎಂಬುದಾಗಿ ಕೇಳಿದೆವು. ನೀವೇನು ಮಾಡಿ? ಕೊಡುವುದಿಲ್ಲ ಎಂಬುದಾಗಿ ಹೇಳಿದ. ನಿಜ. ಆತನ ಬಟ್ಟೆಯ ಗಂಟನ್ನು ಅವನ ತಲೆ ಮೇಲೆ ಇಟ್ಟಿದ ತಕ್ಷಣ ಅವನು ಸತ್ತೇ ಹೋದ. ಬಟ್ಟೆ ಗಂಟು ತಾಗಿ ಸತ್ತು ಹೋದನ. ಹೌದು ಮಾವ. ಬಟ್ಟೆ ಗಂಟಿನ ವಿಚಾರ ರಚಕರಲ್ಲಿ ನೀವು ಹೇಳುವುದಾ? ಹಾ. ಇರಲಿ ಬಿಡು. ಹಾ. ಹಾಗೆ ಮುಂದುವರಿತಾ ಬಂದವರು ನೀವು. ಹಾ. ಉಜ್ಜೆಯ ಡೊಂಕನ್ನೇ ಕಿತ್ತಿರಿದಿರಿ. ಮಾವ, ಹಾ. ಅವಳು ಬಾಗಿಲಿಂದ ಅಂತ ಅವಳನ್ನು ನನ್ನ ಕೈಯ ಸ್ಪರ್ಶದಿಂದಲೇ ಬೀಗಿ ನಿಂತು ಸುಂದರವಾದಂತಹ ಆಕೃತಿಯಾಯಿತು. ಓಹೋ. ಹಾ. ನಿನ್ನ ಕೈಯ ಸ್ಪರ್ಶದಾಗಿದ್ದ ತಕ್ಷಣ ಸುಂದರಾಕೃತಿ ಆಯಿತು. ಹಾ. ಇರಲಿ ಬಿಡು. ಹಾ. ಹಾಗೆಯೇ ಕುವಲಯ ಪೀಡ ಎನ್ನುವಂತಹ ನಮ್ಮಲ್ಲಿರುವಂತಹ ಆನೆಯನ್ನ ಕೊಂದಿರಂತಲ್ಲ ಯಾಕೆ? ಅದು ಮತಭರಿತವಾದಂತಹ ಆನೆ ಹಾ. ನಮ್ಮನ್ನು ಕೊಲ್ಲಲು ಮುಂದಾಯಿತು. ಹಾ. ಅಣ್ಣನಿಗೆ ಯಾವಾಗಲೂ ತನ್ನ ಸಾಹಸವನ್ನು ತೋರುವ ಪರಾಕ್ರಮವನ್ನು ತೋರಿಸುವುದು ನನ್ನ ಹವ್ಯಾಸ. ಓಹೋ. ಒಂದು ಒಮ್ಮೆ ಸೊಂಡಿಲನ್ನು ಹಿಡಿದ, ಹಾ. ಹೀಗೆ ಕೆಳಗಡೆ ತಿಳಿಸಿ ನೆಲಕ್ಕೆ ಅಪ್ಪಳಿಸಿ ಆಗ ಸತ್ತು ಹೋದ. ಆನೆ ಸುತ್ತೋಯ್ತು. ಈ ಕಥೆಯನ್ನು ನಾವು ನಂಬಬೇಕು. ನೀವು ಹೇಳುವ ರೀತಿಯನ್ನು ನೋಡಿದರೆ ಹೆಗ್ಗಳವನ್ನು ಸತ್ತು ಬಿದ್ದು ಬಾಲ ಹಿಡಿದು ತಿರುಗಿಸಿದ ರೀತಿಯಲ್ಲಿ ಹೇಳುತ್ತಿದ್ದೀರ. ಯಾರಿಗೂ ನೀವು ಹೇಳುವುದು? ಮಾವ, ಹೋಗಲಿ ಬಿಡು. ಅಷ್ಟೇ ಅಲ್ಲ, ನಿಮ್ಮ ಕುಕೃತ್ಯ ಇನ್ನೂ ಮುಂದುವರಿದು ಏನು ಮಾವ? ಮುಗಿಸಿಟ್ಟಿರ್ತಕ್ಕಂತಹ ಶಿವಧನಸ್ಸನ್ನು ಮೂಡಿದಿರುತ್ತಲ್ಲ ಯಾಕೆ? ಯಾಕೆ ಅಲ್ಲ ಮಾವ, ಹಾ. ನಾವು ಹೋಗಿ ಆ ಶಿವಧನಸ್ಸಿಗೆ ನಮಸ್ಕಾರ ಮಾಡಿದ್ವಿ. ಹಾ. ಹೀಗೆ ಹೇಗಿದೆ ಎನ್ನುವುದಾಗಿ ಎತ್ತಿ ಹಿಡಿದಾಗ ಅದು ಲಟಲಟನೇ ಮುರಿದು ಹೋಯಿತು. ಮುರಿದು ಹೋಯಿತು. ಹಾ. ಎಲ್ಲವೂ ನಿನ್ನ ಕಪಟತವನ್ನು ನಾನು ತಿಳಿಯದವನೇನಲ್ಲ. ಬಿಲ್ಲು ಹಬ್ಬದ ಒಟ್ಟಿ ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದ ಕಾರಣ ನಿಮ್ಮ ತಂದೆ ತಾಯಿಯರನ್ನು ಸಲಹೆಯಲ್ಲಿಟ್ಟಿದ್ದೇನೆ. ಅದೇ ರೀತಿಯಲ್ಲಿ ನಿಮ್ಮನ್ನು ಬುದ್ಧಿ ಪುಡಿ ಮಾಡಿದ ಕಡೆ ಕರೆದಿದ್ದೇನೆ. ಮನೆಗೆ
ಗೊತ್ತಾ? ಹಾ. ನಮ್ಮ ಅಜ್ಜ ಅಜ್ಜಿಯರನ್ನು ನಮ್ಮ ತಂದೆ ತಾಯಿಯರನ್ನು ಮಂದಮುಕ್ತ ಮಾಡಬೇಕು. ಹಾಗೆ ಅಜ್ಜನಿಗೆ ಉಗ್ರ ಸೇನ ಭೂಪತಿಗೆ ಹೌದು. ಇಲ್ಲಿನ ಪಟ್ಟವನ್ನು ಕಟ್ಟಬೇಕು. ಹೌದಾ? ಮತ್ತೆ ಹೇಳಿದ್ದನ್ನು ನೋಡಿದೆಯಾ? ನಮ್ಮವರೆಲ್ಲರೂ ಹಾ. ಮಕ್ಕಳನ್ನು ಸಾಂದೀಪನಿ ಗುರುಕುಲಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹುಡುಕಬೇಕು ಎನ್ನುವುದಾಗಿ ಹೌದು ತಮ್ಮ. ಇಚ್ಛೆಯನ್ನು ಹೊಂದಿದ್ದಾರೆ. ಅದಕ್ಕಾಗಿ ಮುಂದಿನ ಕಾರ್ಯಕ್ಕಾಗಿ ಮುಂದಿನ